Hello friends, welcome to Pattadakal English Academy and Panshankari English Academy. ಇವತ್ತಿನ ದಿವಸ ನಾವು SSLC ಸೆಕೆಂಡ್ ಯೂನಿಟ್ ಫಸ್ಟ್ ಲ್ಯಾಂಗ್ವೇಜ್ ದ ಎಲಿಜರ್ ಆಫ್ ಲೈಫ್ ಬೈ ಸರ್ ಸಿ ವಿ ರಾಮನ್ ಅವ್ರದ್ದು ಥರ್ಡ್ ಪಾರ್ಟ್ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ನಾವಿವತ್ತು 9th ಪ್ಯಾರಾಗ್ರಾಫ್ ಇಂದ ಸ್ಟಾರ್ಟ್ ಮಾಡಬೇಕಾಗಿದೆ. 8th ಪ್ಯಾರಾಗ್ರಾಫ್ ನಲ್ಲಿ ಸಾಯಿಲ್ ಇರೋಷನ್ ಅಂಡ್ ಹೌ ಟು ಕಂಟ್ರೋಲ್ ಇಟ್ ಅನ್ನುವಂಥದ್ದನ್ನ ಡಿಸ್ಕಷನ್ ಮಾಡ್ಯಾರ. 9th ಪ್ಯಾರಾಗ್ರಾಫ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬರ್ರಿ. ದ ಮೆನಸ್ ವಿಚ್ ಸಾಯಿಲ್ ಇರೋಷನ್ ಪ್ರೆಸೆಂಟ್ಸ್ ಟು ದ continuance of successful agriculture is an alarming one in many parts of India, calling urgently for attention and preventive action. Menace ಅಂತಂದ್ರೆ ಡೇಂಜರ್. ಯಾವ ಡೇಂಜರ್ ಅಂದ್ರೆ ಸಾಯಿಲ್ ಎರೋಷನ್ ದಿಂದಾಗಿ ಆಗ್ತಕ್ಕಂಥ ಡೇಂಜರ್. ಪ್ರೆಸೆಂಟ್ಸ್ ಅಂದ್ರೆ ಗಿವ್ಸ್. ಏನ್ ಕೊಡ್ತೈತಿ ಅಂತಂದ್ರ ಟು ದ ಕಂಟಿನ್ಯೂನ್ಸ್ ಅಂದ್ರೆ ಕಂಟಿನ್ಯೂವೇಶನ್ ಆಫ್ ಸಕ್ಸಸ್ಫುಲ್ ಅಗ್ರಿಕಲ್ಚರ್. ಏನ್ ಕೊಡ್ತೈತಿ ಎಂಬುದು ಇಲ್ಲಿ ಬರ್ತದ್ರಿ. ಯಾರಿಗ್ ಕೊಡ್ತೈತಿ? ಸಾಯಿಲ್ ಇರೋಷನ್ ಅಂತಕ್ಕಂಥದ್ದು ಒಂದು ಡೇಂಜರ್ ಯಾರಿಗೆ ಕೊಡ್ತೈತಿ ಅಂದ್ರೆ ಕಂಟಿನ್ಯೂವೇಶನ್ ಆಫ್ ಸಕ್ಸಸ್ಫುಲ್ ಅಗ್ರಿಕಲ್ಚರ್. ಸಕ್ಸಸ್ಫುಲ್ ಅಗ್ರಿಕಲ್ಚರ್ಗೆ ಏನ್ ಕೊಡ್ತಾ ಇದ್ರೆ ಎನ್ ಅಲಾರ್ಮಿಂಗ್ ಒಂದು ಎಚ್ಚರಿಕೆಯನ್ನು ಕೊಡ್ತೈತಿ. ಎನ್ ಅಲಾರ್ಮಿಂಗ್ ಒನ್ ಇನ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ. ಏನ್ ಎಚ್ಚರಿಕೆ ಕೊಡ್ತೈತಿ? ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾದೊಳಗ ಸಾಯಿಲ್ ಎರೋಷನ್ ನಡಿಲಿಕ್ಕತ್ತೈತಿ. ಅಗ್ರಿಕಲ್ಚರ್ ಕಂಟಿನ್ಯೂವೇಶನ್ ಇದಲ್ಲ, ಅದಕ್ಕೊಂದು ಎಚ್ಚರಿಕೆಯನ್ನ ಕೊಡ್ತೈತಿ. ಸಾಯಿಲ್ ಎರೋಷನ್ ಆಗ್ತಾ ಹೋತಂತಂದ್ರ ಅಗ್ರಿಕಲ್ಚರ್ ಮುಂದಿನ ದಿನಮಾನದಲ್ಲಿ ಇಂಪಾಸಿಬಲ್ ಆಗ್ತೈತಿ. The menace which soil erosion presents to the continuance of successful agriculture is an alarming one. ಸಹಜವಾಗಿದ್ದಲ್ಲ ಇದು. In many parts of India, yes, calling urgently for, ನಮಗೆ ಅಗದಿ ಅರ್ಜೆಂಟ್ ಆಗಿ ಕರೀತದ ಆ ಮೆನಸ್. ಎದರ ಸಲುವಾಗಿ ಅಂದ್ರೆ ಫಾರ್ ಅಟೆನ್ಷನ್ ಅಂಡ್ ಪ್ರಿವೆಂಟಿವ್ ಆಕ್ಷನ್. ಸಾಯಿಲ್ ಎರೋಷನ್ ಈಸ್ ಗೋಯಿಂಗ್ ಆನ್ in many parts of India. Suppose you don't control it, so you will be in a crisis. This is the calling given by menace of soil erosion. Yes, we have to take attention and we have to take preventive action. So for this purpose, the menace gives us a warning. And how to control soil erosion is given here. The terracing of different factors for controlling soil erosion is given here. Different factors are given here. Number 1, the terracing of the land. Terracing of the land ಅಂತಂದ್ರೆ ಒಂದು ಟೆರೆಸಿಂಗ್ ಅಂತಕ್ಕಂಥದ್ದು ಒಂದು ಅಗ್ರಿಕಲ್ಚರಲ್ ಟೆಕ್ನಿಕ್ where slopes are transformed into series of level platforms. ಹಿಂಗತೆ ಅಂದ್ರೆ ಏನಂತಂದ್ರ ಹಿಂಗ ಸ್ಲೋಪ್ ಇರ್ತಕ್ಕಂಥದ್ದು ಗ್ರೌಂಡ್, ಹಿಂಗ ಸ್ಲೋಪ್ ಇರುವಂತದ್ದು ಗ್ರೌಂಡ್ ಅಗ್ರಿಕಲ್ಚರ್ ಡಿಫಿಕಲ್ಟ್ ಆಗ್ತತಿ. ಇಲ್ಲಿ ಅದನ್ನ ಏನ್ ಮಾಡ್ತಾರಂದ್ರ ಹಿಂಗ ಕಟ್ ಸ್ಟೆಪ್ ಇರ್ತದಲ್ಲ, ನಾವು ಮಾಳಿಗೆ ಹತ್ಲಿಕ್ಕೆ ಸ್ಟೆಪ್ಸ್ ಮಾಡ್ಕೊಂಡಿರ್ತಿಲ್ಲ, ಹಿಂಗ 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 ಸ್ಲೋಪ್ ಬರುವಂಗಿಲ್ಲ. ಹಿಂಗ ಎಕ್ದಮ್ ತಗೊಂಡು ಹಿಂಗ್ ಮಾಡ್ಕೊಳ್ಳೋದು, ಮತ್ತೆ ಹಿಂಗ್ ತಗೊಂಡು ಮತ್ತೆ ಹಿಂಗ್ ಮಾಡ್ಕೊಳ್ಳೋದು, ಸ್ಟೆಪ್ಸ್ ಮಾಡ್ಕೊಳ್ಳೋದು. ಅವಾಗ ಇದು ಪ್ಲೇನ್ ಆಗ್ತತಿಲ್ಲ. ಇಲ್ಲಿ ಅಗ್ರಿಕಲ್ಚರ್ ಪಾಸಿಬಲ್ ಐತಿ, ವಾಟರ್ ನಿಂದಿರ್ತೈತಿ ಇಲ್ಲಿ. ಅದು ಆ ತರಹದ ಅಗ್ರಿಕಲ್ಚರ್ಗೆ ಟೆರೆಸಿಂಗ್ ಅಂತ ಕರೀತಾರೆ. ಸ್ಲೋಪ್ ಇರ್ತಕ್ಕಂಥ ಲ್ಯಾಂಡ್ ಅನ್ನ ಸ್ಟೆಪ್ಸ್ ತರಹ ಮಾಡ್ಬೇಕ್ರಿ. ಸ್ಟೆಪ್ 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 ಲೆವೆಲ್ ಮಾಡ್ಕೊಂತ ಎಕ್ದಮ್ ಕಡದ್ ಮಾಡ್ಕೋಬೇಕು, ಲೆವೆಲ್ ಮಾಡ್ಕೋಬೇಕು. ಸ್ಟೆಪ್ ಹತ್ತಿವಲ್ಲ ನಾವು, ಸ್ಟೆಪ್ಸ್ ಆ ತರ ಮಾಡ್ಕೋಬೇಕು. ಅದಕ್ಕ ಟೆರೆಸಿಂಗ್ ಅಂತ ಕರೀತಾರೆ. ಟೆರೆಸಿಂಗ್ ಆಫ್ ದ ಲ್ಯಾಂಡ್ ಮಾಡಿದ್ರೆ ಸಾಯಿಲ್ ಎರೋಷನ್ ಕಂಟ್ರೋಲ್ ಆಗ್ತೈತಿ. ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್. ಬಂಡ್ಸ್ ಅಂದ್ರೆ ಒಡ್ಡುಗಳು. ಈ ಹೊಲದ
ಬದುವಿಗೆ ಎಡ್ಜ್ಗೆ ಏನಿರ್ತದೆ, ನಮ್ದೇನ್ ಲ್ಯಾಂಡ್ ಅದಲ್ಲ, 2 acres 3 acres 5 acres 10 acres, ಆ ಲ್ಯಾಂಡ್ಗೆ ಬೇಕಂದ್ರೆ ನಮ್ ನಡ್ಬರ್ಕು ಸಹಿತ ನಾವೇನ್ ಮಾಡ್ಬೋದು, ಬಂಡ್ಸ್ ಹಾಕ್ಬೇಕ್ರಿ, ಚೆಕ್ ಬಂಡ್ಸ್ ಹಾಕ್ಬೇಕ್ರಿ. ಎದಕ್ ಹಾಕ್ಬೇಕು ಚೆಕ್ ಬಂಡ್? ಟು ಚೆಕ್ ದ ಫ್ಲೋ ಆಫ್ ವಾಟರ್. ನೀರು ಹರಿದು ಹೋಗೋದನ್ನ ಆ ಬಂಡ್ಸ್ಗಳು ಒಂಥರ ಸ್ಪೀಡ್ ಬ್ರೇಕ್ ತರಹ ರೋಡ್ಗೆ ಹಾಕಿರ್ತಾರಲ್ಲ, ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ಸುತ್ತ. ಹಂಗ ಈ ನಾವು ಹೊಲದೊಳಗ ಬಂಡ್ಸ್ ಅನ್ನ ಹಾಕ್ಬೇಕು. ಅಂಡ್ ದೋಸ್ ಬಂಡ್ಸ್ ಚೆಕ್ ದ ಫ್ಲೋ ಆಫ್ ವಾಟರ್, ಕಂಟ್ರೋಲ್ ದ ಫ್ಲೋ ಆಫ್ ವಾಟರ್. ಇದು ಎರಡನೇ ಸಜೆಷನ್. ಸಾಯಿಲ್ ಎರೋಷನ್ ಕಂಟ್ರೋಲ್ ಪ್ರಿವೆಂಟ್ ಮಾಡಲಿಕ್ಕೆ ದ ಪ್ರಾಕ್ಟೀಸ್ ಆಫ್ ಕಾಂಟೂರ್ ಕಲ್ಟಿವೇಶನ್. ಇದು ಒಂಥರ ಕಲ್ಟಿವೇಶನ್, ಇದು ಕಾಂಟೂರ್ ಕಲ್ಟಿವೇಶನ್ ಅಂತ ತಿಳ್ಕೊಂಡು ನನಗ ಗೊತ್ತಿದೆ. ಕಾಂಟೂರ್ ಕಲ್ಟಿವೇಶನ್ ಅಂತ ತಿಳ್ಕೊಂಡು ಹೆಂಗಂದ್ರ ಅದಕ್ಕೆ, ಬಟ್ ಕಾಂಟೂರ್ ಕಲ್ಟಿವೇಶನ್ ಅಂತಾರಂತ ಗೊತ್ತಿರಲಿಲ್ಲ. ಬಟ್ ಐ ಹ್ಯಾವ್ ಸೀನ್ ಇಟ್, ನಾನು ನೋಡಿದ್ದೀನಿ ಅದನ್ನ. ಹೆಂಗಂದ್ರ ಹೆಂಗಿರ್ತತೆ ಅಂದ್ರ ಹಿಂಗ ಸ್ಲೋಪ್ ಇರ್ತತೆ ಅಂತೇಳಿರಿ, ಹಿಂಗ ಲ್ಯಾಂಡ್ ಹಿಂಗ ಸ್ಲೋಪ್ ಇರ್ತತೆ ಅಂತೇಳಿರಿ. ಬಿತ್ತಬೇಕಾದ್ರ ಹಿಂಗ ಸ್ಲೋಪ್ ಬಿತ್ತಬಾರ್ದ್ರಿ, ಹಿಂಗ ಸ್ಲೋಪಿಗೆ ಅಡ್ಡಲಾಗಿ ಬಿತ್ತಬೇಕ್ರಿ, ಅಕ್ರಾಸ್ ದ ಸ್ಲೋಪ್. ಹಿಂಗ ಸ್ಲೋಪ್ಗೆ ನೀರ್ ಹರಿದು ಹೋಗ್ತಿದ್ರ, ಅಡ್ಡಲಾಗಿ ನಾವು ಬೆಳೆಯನ್ನ ಬಿತ್ತಿದ್ರ ಅದರ ಬೇರು, ದಂಟು, ಗಿಡ, ಪ್ಲಾಂಟ್ಸ್ ಏನ್ ಮಾಡ್ತದ, ಆ ಫ್ಲೋನ ಚೆಕ್ ಮಾಡ್ತತಿ. ಇದ್ರ ಗುಂಟ ನೀವು ಹೆಂಗ್ ಮಾಡಿಬಿಟ್ರಪ್ಪ ಅಂದ್ರ ಆರಾಮಾಗಿ ಅದ್ರ ಗುಂಟ ಅದು ಹರಿದು ಹೋಗ್ಬಿಡ್ತೈತಿ. ಅದಕ್ಕೆ ಅಡ್ಡಲಾಗಿ ಬಿತ್ತಬೇಕ್ರಿ. ಈ ತರದ ಬಿತ್ತುವಿಕೆಗೆ ಕಾಂಟೂರ್ ಕಲ್ಟಿವೇಶನ್ ಅಂತ ಕರೀತಾರೆ. ಸಾಯಿಲ್ ಇರೋಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಒನ್ ಆಫ್ ದ ಮೆಥಡ್ಸ್ ಇದು. ಅಂಡ್ ದ ಪ್ಲಾಂಟಿಂಗ್ ಆಫ್ ಅಪ್ರೋಪ್ರಿಯೇಟ್ ಟೈಪ್ಸ್ ಆಫ್ ವೆಜಿಟೇಷನ್. ಈಗ ಚಲೋ ಒಂದಿಷ್ಟು ಅಗ್ರಿಕಲ್ಚರ್ ಸಪೋರ್ಟ್ ಆಗಿರ್ತಕ್ಕಂಥದ್ದು ಒಂದಿಷ್ಟು ಪ್ಲಾಂಟ್ಸ್ ಅದಾವ್ರಿ. ಆ ಪ್ಲಾಂಟ್ಸ್ ಅನ್ನ ನಾವು ನಮ್ಮ ಹೊಲದಲ್ಲಿ ಬೆಳೆಸ್ಬೇಕಂತಾರ್ರಿ. ಬದುವಿಗೆರ ಬೆಳೆಸ್ರಿ, ನಡಬರ್ಕ ಎಲ್ಲಾರ ಬೆಳೆಸ್ಬೋದ್ರಿ ನೀವ್ರಿ. ಅಪ್ರೋಪ್ರಿಯೇಟ್ ನಮ್ಗೆ ಸೊ ಅಗ್ರಿಕಲ್ಚರ್ಗೆ ಅನುಕೂಲಕರವಾಗಿರ್ಬೇಕ್ರಿ ಅದ್ರಿ. ಅದು ಹಂಗ ಈಗ ಬಾಳಿ ಹಾಕಿರ್ತಾರ, ಬಾಳಿ ತೋಟ, ಅದ್ರೊಳಗೆ ಅವರು ಗೊಬ್ಬರ ಗಿಡ ಅಂತ ಹಾಕಿರ್ತಾರ. ಆ ಗೊಬ್ಬರ ಗಿಡ ಹಾಕೋದ್ರ ಮುಖಾಂತರ ಏನಾಗತ್ತಂದ್ರ ಬಾಳಿ ಹಣ್ಣು ಮಾಡ್ಲಿಕ್ಕೆ, ಕಾಯಿನ ಹಣ್ಣು ಮಾಡ್ಲಿಕ್ಕೆ ಗೊಬ್ಬರ ಗಿಡ ತಪ್ಪಲ ಉಪಯೋಗ ಬರ್ತೈತೆ. ಅದು ವೆಜಿಟೇಷನ್ ಆಗ್ತೈತಿ, ಟು ಚೆಕ್ ದ ಫ್ಲೋ ಆಫ್ ವಾಟರ್. ಅಂಡ್ ಅದು ಬಾಳಿ ಕಾಯಿನ ಹಣ್ಣು ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಕ್ಕಂಥ ಒಂದು ವಸ್ತುನ ಆಗ್ತೈತಿ. ಅಂತವಕ್ಕೆ ಏನಂತ ಕರೀತಾರ, ಅಪ್ರಾಪರೇಟ್ ವೆಜಿಟೇಷನ್ ಅಂತ ಕರೀತಾರ. ಆ ಅಪ್ರಾಪರೇಟ್ ವೆಜಿಟೇಷನ್ ಅಮಂಗ್ಸ್ಟ್ ದ ಎಸ್ ದೀಸ್ ಏನದವಲ್ಲ, ಇದು ಏನದಲ್ಲ ಟೆರೆಸಿಂಗ್ ಅಂಡ್ ಕಾಂಟೂರ್ ಕಲ್ಟಿವೇಶನ್, ಮತ್ತಾಮೇಲೆ ಚೆಕ್ ಬಂಡ್ಸ್, ಮತ್ತಾಮೇಲೆ ಪ್ಲಾಂಟಿಂಗ್ ಆಫ್ ಅಪ್ರಾಪರೇಟ್ ವೆಜಿಟೇಷನ್, ಈ ಒಂದು 4 ಸಜೆಷನ್ಸ್ ಅನ್ನು ಕೊಡ್ತಾರಲ್ಲೇ. ಸೊ ದೀಸ್ ಆರ್ ಅಮಂಗ್ಸ್ಟ್ ದ ಮೆಜರ್ಸ್, ಇವು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪರಿಹಾರ that have been suggested by experts. If we want to control soil erosion, prevent soil erosion, these are the methods, Sir C.V. Raman says. Yes, appropriate types. Yes, okay. It is obvious, then it is clear. Hagadre ಏನು clear that the aim should be to check the flow of water at the earliest possible stage. ನಾವು ಯಾವಾಗ ಸಾಯಿಲ್ ಎರೋಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದು ಚಿಕ್ಕದಿದ್ದಾಗ, ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಯಿಲ್ ಎರೋಷನ್ ಆಯ್ತು, ದೊಡ್ಡ ಪ್ರಮಾಣದಲ್ಲಿ ನೀರು ಕೊಚ್ಕೊಂಡು ಹೋಯ್ತು, ನೀರು ಮೊಮೆಂಟಮ್ ಜಾಸ್ತಿ ಪಡ್ಕೊಂತು, ಮಳೆ ನೀರು ಅದನ್ನ ಕಂಟ್ರೋಲ್ ಮಾಡಕ್ ನೀವು ಹೋದಂದ್ರೆ ಆಗೋದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಆಗ ಮಣ್ಣು ಕೊಚ್ಚಕ್ ಹತ್ತಿತ್ತು ಅಂತಂದ್ರೆ ಅಲ್ಲೇ ಅದನ್ನ ಸ್ಟಾಪ್ ಮಾಡ್ಬಿಡೋದು, ನಿಪ್ಪಿಂದ ಬಡ್ ಅಂತ ಕರೀತಾರ. ಬಿಗಿನಿಂಗ್ ಸ್ಟಾಪ್ ಮಾಡ್ಬಿಡೋದ್ರಿ, ನಿಪ್ಪಿಂದ ಬಡ್. ಹಂಗ ಮಾಡಿದ್ರೆ ಮಾತ್ರ ಸಾಯಿಲ್ ಎರೋಷನ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ. ಸೊ ಇಟ್ ಈಸ್ ಕ್ಲಿಯರ್, ಇಟ್ ಈಸ್ ಆಬ್ವಿಯಸ್ ದಟ್ ದ ಏಮ್ ಶುಡ್ ಬಿ, ನಮ್ ಗುರಿ ಏನಿರ್ಬೇಕಂದ್ರೆ ಟು ಚೆಕ್ ದ ಫ್ಲೋ ಆಫ್ ವಾಟರ್ ಅಟ್ ದ ಅರ್ಲಿಯೆಸ್ಟ್ ಪಾಸಿಬಲ್ ಸ್ಟೇಜ್, ಅಟ್ ದ ಬಿಗಿನಿಂಗ್ ಸ್ಟೇಜ್. ಆಗ ಸಾಯಿಲ್ ಎರೋಷನ್ ಆಗ ಸ್ಟಾರ್ಟ್ ಆಗೈತಂದ್ರೆ ಆಗ ಅದನ್ನ ಕಂಟ್ರೋಲ್ ಮಾಡಬೇಕು. ಬಿಫೋರ್ ಇಟ್ ಹ್ಯಾಸ್ ಅಕ್ವೈರ್ಡ್, ಬಿಫೋರ್ ಇಟ್ ಅಂದ್ರೆ ಆ ಸಾಯಿಲ್ ಎರೋಷನ್ ಅಥವಾ ಫ್ಲಡ್, it has acquired appreciable momentum. Appreciable ಅಂತಂದ್ರ yes, a large enough to be noticed or to thought to think of. ಬಟ್ ಇದೇನಂತ ಕರೀತಾರ, ದೊಡ್ಡ ಪ್ರಮಾಣದೊಳಗ ಅದು ಮೊಮೆಂಟಮ್ ಅನ್ನ ಪಡ್ಕೊಂತು, ಸ್ಪೀಡ್ ಆಯ್ತು, ಮತ್ತ ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ನೀರು ಮೊಮೆಂಟಮ್ ಪಡ್ಕೊಂಡ ನಂತರ, ಮೊಮೆಂಟಮ್ ಅಂದ್ರೆ ಫೋರ್ಸ್ ರೀ, ದೊಡ್ಡ ಪ್ರಮಾಣದಲ್ಲಿ ನೀರು ಫೋರ್ಸ್ ಅನ್ನು ಪಡ್ಕೊಂಡ್ಮೇಲೆ ಕರೆಸ್ಪಾಂಡಿಂಗ್ಲಿ ಈಕ್ವಲಿ ದೊಡ್ಡ ಪ್ರಮಾಣದ ಡಿಸ್ಟ್ರಕ್ಟಿವ್ ಪವರ್ ನ ಪಡ್ಕೊಂತೈತಿ ನೀರು. ಅದಕ್ಕ ಬಿಫೋರ್
ವಾಟರ್ ಹ್ಯಾಸ್ ಅಕ್ವೈರ್ಡ್ ಎನಿ ಅಪ್ರಿಸಿಬಲ್ ಮೊಮೆಂಟಮ್, ನೀರು ಹೆಚ್ಚು ಫೋರ್ಸ್ ಪಡ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಹೆಚ್ಚು ಫೋರ್ಸ್ ಪಡ್ಕೊಂಡಿಗೆ ಹಂಗ ಹೆಚ್ಚು ಡಿಸ್ಟ್ರಕ್ಟಿವ್ ಪವರ್ ನ ಪಡ್ಕೊಂತೈತಿ ಈಕ್ವಲಿ. ಅದೆಲ್ಲ ಆಗೋದಕ್ಕಿಂತ ಮೊದಲಿನ ಇನಿಷಿಯಲ್ ಸ್ಟೇಜಸ್ ನೊಳಗ, ಅರ್ಲಿಯೆಸ್ಟ್ ಪಾಸಿಬಲ್ ಸ್ಟೇಜಸ್ ನೊಳಗ ಸಾಯಿಲ್ ಇರೋಜನ್ ಅನ್ನ ಕಂಟ್ರೋಲ್ ಮಾಡಬೇಕು. ದೊಡ್ಡದಾದ್ಮೇಲೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಪಡಬೇಕಾಗ್ತೈತಿ. 10th paragraph. Water is the basis of all life. Yes sir, correct. Every animal and every plant contains a substantial proportion of free or combined water in its body, and no kind of physiological activity is possible in which the fluid does not play an essential part. ಒಂಚೂರು ಇಂಪಾರ್ಟೆನ್ಸ್ ಆಫ್ ವಾಟರ್ ಬಗ್ಗೆ ಹೇಳ್ತಾರೆ, ಒಂಚೂರು ನೋಡೋಣ ಬರ್ರಿ. ವಾಟರ್ ಇಸ್ ದ ಬೇಸಿಸ್ ಆಫ್ ಆಲ್ ಲೈಫ್. ಆಲ್ ಲೈಫ್ ಅಂದ್ರೆ ಸರ್ ಆನಿಮಲ್ ಬಂತು, ಮ್ಯಾನ್ ಬಂತು, ಪ್ಲಾಂಟ್ ಬಂತು. ಎವ್ರಿ ಅನಿಮಲ್ ಅಂಡ್ ಎವ್ರಿ ಪ್ಲಾಂಟ್ ಕಂಟೈನ್ಸ್, ಪ್ರತಿ ಪ್ಲಾಂಟ್ ನಲ್ಲಿ ಪ್ರತಿ ಅನಿಮಲ್ ನಲ್ಲಿ ಸರ್ಟನ್ ಅಮೌಂಟ್ ಆಫ್ ವಾಟರ್ ಇರ್ಲಿಕ್ಕೆ ಬೇಕಾದ್ರ ಬಾಡಿ ಒಳಗ. ಸಬ್ಸ್ಟಾನ್ಸಿಯಲ್ ಅಂತ ಕರೀತಾರೆ. ಸಬ್ಸ್ಟಾನ್ಸಿಯಲ್ ಅಂದ್ರೆ ಲಾರ್ಜ್ ಇನ್ ಅಮೌಂಟ್, ದೊಡ್ಡ ಪ್ರಮಾಣದ ನೀರು, ಲಾರ್ಜ್ ಇನ್ ಅಮೌಂಟ್. ಪ್ರಪೋರ್ಷನ್ ಅಂತಂದ್ರೆ ಪಾರ್ಟ್ ಆಫ್ ಅ ಹೋಲ್. ಒಂದು ದೊಡ್ಡ ಭಾಗದಲ್ಲಿ ಸಣ್ಣ ಭಾಗ, ದೊಡ್ಡ ಪ್ಲಾಂಟ್ ಅದಂದ್ರೆ ಒಂದು ಸಣ್ಣ ಪ್ರಮಾಣದ ನೀರು ಪ್ರತಿ ಪ್ಲಾಂಟ್ ನಲ್ಲಿ ಅನಿಮಲ್ ಬಾಡಿಯಲ್ಲಿ ಇರ್ಲಿಕ್ಕೆ ಬೇಕು. ನೀರು ಎರಡು ತರದ ನೀರು ಅಂತ ಹೇಳ್ತಾರೆ ಇವರು, ಫ್ರೀ ವಾಟರ್ ಅಂಡ್ ಕಂಬೈನ್ಡ್ ವಾಟರ್. ಸಮಟೈಮ್ಸ್ ಫ್ರೀ ವಾಟರ್ ಇರ್ತೈತಿ, ಸಮಟೈಮ್ಸ್ ಕಂಬೈನ್ಡ್ ವಾಟರ್ ಇರ್ತೈತಿ. ಫ್ರೀ ವಾಟರ್ ಅಂದ್ರೆ ಏನು? ರೆಡಿಲಿ ಅವೈಲೇಬಲ್ ವಾಟರ್ ಲೈಕ್ ಸ್ನೋ, ಐಸ್, ಇಂಥದ್ದು ಫ್ರೀ ವಾಟರ್ ಅಂತ ಕರೀತಾರೆ. ಮತ್ತೆ ಕಂಬೈನ್ಡ್ ವಾಟರ್ ಅಂದ್ರೆ ಏನು ಅಂತಂದ್ರ ಕೆಮಿಕಲಿ ವಿದಿನ್ ಅದರ್ ಸಬ್ಸ್ಟಾನ್ಸಸ್ ಲೈಕ್ ಹೈಡ್ರೇಟೆಡ್ ಸಾಲ್ಟ್ ಅಂಡ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ತಿಳ್ಕೊಂಡು ಗೂಗಲ್ ಸರ್ಚ್ ಮಾಡ್ಕೊಂಡು ನಾ ಮಾಡ್ಕೊಂಡೇನೆ. ಸೈನ್ಸ್ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಈ ತರದ ಕಂಬೈನ್ಡ್ ವಾಟರ್ ಆಗ್ಲಿ ಫ್ರೀ ವಾಟರ್ ಆಗ್ಲಿ ಪ್ರತಿ ಅನಿಮಲ್ದೊಳಗ ಪ್ರತಿ ಪ್ಲಾಂಟ್ ನೊಳಗ ಸಬ್ಸ್ಟಾನ್ಸಿಯಲ್ ಅಂದ್ರೆ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಇರ್ಲಿಕ್ಕೆ ಬೇಕು. ಯಾಕೆ ಬೇಕು ಅಂದ್ರೆ ಇನ್ ಇಟ್ಸ್ ಬಾಡಿ. ಅಂಡ್ ಇಲ್ಲಿ ಹೇಳ್ತಾರ ಯಾಕೆ ನೀರು ಇರತೈತಿ ಅಂತೇಳಿ. ನೋ ಕೈಂಡ್ ಆಫ್ ಫಿಸಿಯಾಲಜಿಕಲ್ ಆಕ್ಟಿವಿಟಿ ಈಸ್ ಪಾಸಿಬಲ್. ನಮ್ ದೇಹದೊಳಗ ಯಾವುದೇ ಫಿಸಿಯಾಲಜಿಕಲ್ ಆಕ್ಟಿವಿಟಿ, ಊಟ ಮಾಡಿದ ನಂತರ ಅದು ಪಚನ ಆಗೋದಾಗ್ಲಿ, ಹೌದಲ್ಲೋ, ಅದು ಏನೋ ದೇಹದಲ್ಲಿ ಏನೇನೋ ಒಂದು ಪ್ರೋಸೆಸ್ ನಡೀತೈತಲ್ಲ, ಫಿಸಿಯಾಲಜಿಕಲ್ ಪ್ರೋಸೆಸ್ ನಡೀತೈತಲ್ಲ, ಜಿಯಾಲಜಿಕಲ್ ಪ್ರೋಸೆಸ್ ಹೆಂಗ್ ನಡೀತಿತ್ತೋ ಹಂಗ ಫಿಸಿಯಾಲಜಿಕಲ್ ಪ್ರೋಸೆಸ್ ನಡೀತೈತಲ್ಲ. ಯಾವ ಫಿಸಿಯಾಲಜಿಕಲ್ ಪ್ರೋಸೆಸ್ ನೀರು ಇರ್ಲಾರ್ದ ಸಾಧ್ಯವಿಲ್ಲ ಹೇಳ್ತಾರ ನೋಡ್ರಲ್ಲ. ನೋ ಕೈಂಡ್ ಆಫ್ ಫಿಸಿಯಾಲಜಿಕಲ್ ಆಕ್ಟಿವಿಟಿ ಈಸ್ ಪಾಸಿಬಲ್ ಇನ್ ವಿಚ್ ದ ಫ್ಲೂಯಿಡ್ ಡಸ್ ನಾಟ್ ಪ್ಲೇ ಅನ್ ಎಸೆನ್ಸಿಯಲ್ ಪಾರ್ಟ್. ಎಸೆನ್ಸಿಯಲ್ ಪಾರ್ಟ್ ಮಾಡಲೇಬೇಕು ಈ ಫ್ಲೂಯಿಡ್ ಅಂದ್ರೆ ಇಲ್ಲ ವಾಟರ್. ವಾಟರ್ ಎಸೆನ್ಸಿಯಲ್ ಪಾರ್ಟ್ ಮಾಡಲಾರ್ದಂತದ್ದು ಯಾವುದೇ ಫಿಸಿಯಾಲಜಿಕಲ್ ಆಕ್ಟಿವಿಟಿ ಇಲ್ಲವೇ ಇಲ್ಲ. ಇಟ್ ಮೀನ್ಸ್ ಅಫರ್ಮೇಟಿವ್ ಮಾಡಿದ್ರೆ ವಾಟರ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಎವ್ರಿ ಫಿಸಿಯಾಲಜಿಕಲ್ ಆಕ್ಟಿವಿಟಿ ಇನ್ ದ ಬಾಡಿ ಆಫ್ ಅನಿಮಲ್ ಆರ್ ಪ್ಲಾಂಟ್. ನಾವು ಬದುಕಿ ಅದೀವಿ ಅಂದ್ರೆ, ಪ್ಲಾಂಟ್ ಬದುಕಿ ಐತಂದ್ರೆ ಸಡನ್ ಅಮೌಂಟ್ ಆಫ್ ವಾಟರ್ ಅದರ ಬಾಡಿ ಒಳಗೆ ಇರ್ಲಿಕ್ಕೆ ಬೇಕು. ಅದಕ್ಕೆ ಇದು ಮತ್ತೆ ರಿಯಲ್ ಎಲಿಕ್ಸರ್ ಆಫ್ ಲೈಫ್ ಇದೆ. ಅದ್ಯಾವುದೋ ಇಮ್ಯಾಜಿನರಿ ಎಲಿಕ್ಸರ್ ಅಂತ ಹೇಳ್ತಾರ, ಇದು ರಿಯಲ್ ಎಕ್ಸಿಲರಿ ವಾಟರ್. ಇಂಪಾರ್ಟೆನ್ಸ್ ಆಫ್ ವಾಟರ್. ವಾಟರ್ ಈಸ್ ಆಫ್ ಕೋರ್ಸ್ ನೆಸೆಸರಿ ಫಾರ್ ಅನಿಮಲ್ ಲೈಫ್. ಹೌದು, ನೀರಿಲ್ಲ ಬದುಕ್ತವೆ ಹಂಗ ಹೇಳ್ರಿ. ಅನಿಮಲ್ಕ ಕುಡಿಲಿಕ್ಕೆ ನೀರು ಬೇಕು, ಮಣ್ಣಿಗೆ ಸಾಯಿಲ್ಗೆ ಮಾಯಿಶ್ಚರ್ ಬೇಕು. ಮಾಯಿಶ್ಚರ್ ತಂಪು ಇರಬೇಕು, ಮಣ್ಣು ತಂಪಿರಬೇಕು. ಮಣ್ಣು ತಂಪಿದ್ರ ಆ ತಂಪಿನಿಂದ ಪ್ಲಾಂಟ್ ಜೀವಂತವಾಗಿರ್ತೈತಿ, ಗ್ರೋತ್ನು ಆಗ್ತೈತಿ. ಸೊ ವಾಟರ್ ಈಸ್ ಆಫ್ ಕೋರ್ಸ್ ನೆಸೆಸರಿ ಫಾರ್ animal life, and at the same time the same water, so while moisture ಅಂದ್ರೆ ಅದು ತಂಪು ಒದ್ದೆ ಮಣ್ಣೊಳಗ ಈಸ್ the moisture in the soil is equally imperative, equally important. ಹ್ಯೂಮನ್ ಅನಿಮಲ್ ಬಾಡಿ ಒಳಗ ನೀರ್ ಹೆಂಗ್ ಇಂಪಾರ್ಟೆಂಟು, ಮಣ್ಣಿನೊಳಗ ಮಾಯಿಶ್ಚರ್ನು ಕೂಡ ಇಂಪಾರ್ಟೆಂಟ್. ಈಕ್ವಲಿ ಇಂಪಾರ್ಟೆಂಟ್, ಇಂಪರೇಟಿವ್ ಇಂಪಾರ್ಟೆಂಟ್ ಫಾರ್ ದ ಲೈಫ್ ಅಂಡ್ ಗ್ರೋತ್ ಆಫ್ ಪ್ಲಾಂಟ್ಸ್ ಅಂಡ್ ಟ್ರೀಸ್. ಯಾಕಂದ್ರೆ ಪ್ಲಾಂಟ್ಸ್ ಇರ್ತಾವ ಲ್ಯಾಂಡ್ ಒಳಗರಿ, ಟ್ರೀಸ್ ಇರ್ತಾವ,
ಅವು ಜೀವಂತವಾಗಿರ್ಬೇಕಾ, ಅವು ಗ್ರೋತ್ ಆಗ್ಬೇಕಾ, ವಾಟರ್ ಬೇಕು. ಮನುಷ್ಯ ಜೀವಂತವಾಗಿರ್ಬೇಕಾ, ಪ್ರಾಣಿ ಜೀವಂತವಾಗಿರ್ಬೇಕಾ, ಪ್ರಾಣಿ ಬೆಳಿಬೇಕಾ, ನಮ್ಮೆಲ್ಲ ದೊಡ್ಡವರಾಗ್ಬೇಕಾ, ವಾಟರ್ ಬೇಕು. ನೋ ಫಿಸಿಯಾಲಜಿಕಲ್ ಆಕ್ಟಿವಿಟಿ ಟೇಕ್ ಪ್ಲೇಸ್ ವಿತೌಟ್ ದ ಇಂಪಾರ್ಟೆಂಟ್ ರೋಲ್ ಆಫ್ ವಾಟರ್ ಅಂತ ತಿಳ್ಕೊಂಡು ಹೇಳ್ತಾರೆ. ಇಟ್ ಮೀನ್ಸ್ in every physiological activity of human body or animal body or plant body, water does very essential part. Human body ಒಳಗ water ಬೇಕ್ರಿ, ಮಣ್ಣಿನೊಳಗ moisture ಬೇಕ್ರಿ. The preservation and the utilization of water is thus fundamental for human welfare. Preservation ಅಂದ್ರೆ ಕಾಪಾಡಿ ಇಡೋದು, ನಾಶ ಆಗದಂತೆ ಪ್ರಿಸರ್ವ್ ಮಾಡಿಡೋದ್ರಿ. ನೀರು ಮಳಿ ಬಿದ್ದ ನೀರಿಗೆ, ಮಳಿಯಿಂದಾಗಿ ನೀರು ಬೀಳ್ತತ್ತಲ್ಲ, ಆ ಮಳಿ ಬಿದ್ದ ನೀರನ್ನು ನಾವು ಹರಿಯಲು ಬಿಡಬಾರದು. ಅದನ್ನ ನಾವು ಹೊಲದೊಳಗ ನಿಂದ್ರಿಸ್ಬೇಕು, ಒಡ್ಡ ಹಾಕ್ಬೇಕು. ನೀರು ಬಿಟ್ಬಿಟ್ರೆ ನೀರು ವೇಸ್ಟ್ ಆಗ್ತತಿ, ಜೊತೆಗೆ ಮಣ್ಣು ಸಾಯಿಲ್ ಎರೋಷನ್ ಕೂಡ ಆಗ್ತತಿ. ಡಬಲ್ ಲಾಸ್ ಅದಾವೆ. ಹಾಗೇನಾದ್ರೂ ನಿಂದ್ರಿಸಿ ಡಬಲ್ ಬೆನಿಫಿಟ್ ಅದಾವೆ. ನೀರು ಹರಿಯುವಂತದನ್ನ ಕೈ ಬಿಟ್ರೆ ಡಬಲ್ ಲಾಸ್. ಹೆಂಗೆ? ನೀರು ಹೋಗ್ತೈತಿ, ಬೇಕಾದಂತ ನೀರು, ಅಗ್ರಿಕಲ್ಚರ್ ಬೇಕಾದಂತ ನೀರು ಕಳ್ಕೊಂತೀವಿ, ಜೊತೆಗೆ ತನ್ನ ಜೊತೆಗೆ ಮಣ್ಣನ್ನು ತಗೊಂಡು ಹೋಗ್ತೈತಿ. ಹಾಗೇನಾದ್ರೂ ಹರಿಯುವ ನೀರನ್ನ ಸ್ಟಾಪ್ ಮಾಡಿದ್ರೆ, ಹರಿಯುವ ನೀರು ಎಲ್ಲಿ ಹೊಲದೊಳ ಬೇಕಲ್ಲ ಆ ನೀರಲ್ಲಿ ನಿಲ್ತೈತಿ, ಜೊತೆಗೆ ಸಾಯಿಲ್ ಇರೋಷನ್ ಆಗದಂಗ ನಿಂದ್ರಿಸಿದ ನೀರು ಸಾಯಿಲ್ ಇರೋಷನ್ ಆಸ್ಪದ ಮಾಡೋದಿಲ್ಲ. ಹಿಂಗ ಪ್ರಿಸರ್ವೇಷನ್ ಆಫ್ ರೈನ್ ವಾಟರ್ ಅಂಡ್ ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಷನ್ ಆರ್ ಕ್ಲೋಸ್ಲಿ ಕನೆಕ್ಟೆಡ್ ಅಂತ ತಿಳ್ಕೊಂಡು ಲಾಸ್ಟ್ ಬರ್ತೈತಿ. ಇದು ಹೇಳ್ತಾರ, ಇದ ಪ್ಯಾರಾಗ್ರಾಫ್ ಲಾಸ್ಟ್ ಬರ್ತದ. ದ ಪ್ರಿಸರ್ವೇಷನ್ ಅಂಡ್ ಯುಟಿಲೈಸೇಷನ್, ಬರೀ ನೀರ್ ಸಂಗ್ರಹ ಮಾಡಿಟ್ಟ ಪ್ರಯೋಜನ ಇಲ್ಲಲ್ರಿ, ಅದನ್ನ ಉಪಯೋಗ ಮಾಡ್ಕೋಬೇಕು. ಸೊ ದ ಪ್ರಿಸರ್ವೇಷನ್ ಅಂಡ್ ಯುಟಿಲೈಸೇಷನ್ ಆಫ್ ವಾಟರ್ ಅಂದ್ರೆ ರೈನ್ ವಾಟರ್ ಈಸ್ ದಸ್ ಫಂಡಮೆಂಟಲ್ ಫಾರ್ ಹ್ಯೂಮನ್ ವೆಲ್ಫೇರ್. ಎಲ್ಲಿ ನೀರನ್ನ ಸಂಗ್ರಹ ಮಾಡಿಡ್ತೀವಿ, ಎಲ್ಲಿ ನೀರನ್ನ ಉಪಯೋಗ ಮಾಡಿ ಒಕ್ಕಲ್ತನ ಮಾಡ್ಕೊಂತೀವಿ, ಅಲ್ಲೇ ಹ್ಯೂಮನ್ ವೆಲ್ಫೇರ್ ಆಗ್ತೈತಿ. ಕೆಲವೊಂದು ಏರಿಯಾದೊಳಗ್ರಿ ಕಬ್ಬು ಬೆಳಿತಾರ ನೋಡ್ರಿ ರೈತರು, ಕೆಲವೊಂದು ಏರಿಯಾದೊಳಗ ಕಬ್ಬು ಬೆಳಿತಾರ. ಇದ ನಿಮ್ದು ಸ್ಟಾರ್ಟಿಂಗ್ ಲೆಸನ್ ಅದ ಸ್ಟಾರ್ಟಿಂಗ್ ಬರ್ತೈತಲ್ಲ, ಅದು ಲಿಬಿಯನ್ ಡೆಸರ್ಟ್ ಅಂಡ್ ನೈಲ್ ರಿವರ್, ನೈಲ್ ವ್ಯಾಲಿ. ಈ ಕಡೆ ಸಾಕಷ್ಟು ರಿಚ್ ಆಗಿರ್ತಕ್ಕಂಥದ್ದು ಫರ್ಟೈಲ್ ಲ್ಯಾಂಡ್, ಈ ಕಡೆ ಬ್ಯಾರನ್ ಲ್ಯಾಂಡ್, ಕಂಪ್ಲೀಟ್ಲಿ ಡೆಸರ್ಟ್. ಯಾಕೆ ಅಂತ ಕೇಳಿದ್ರೆ ನೀರು. ಹಿಂಗ ಮತ್ತೇನು ಹ್ಯೂಮನ್ ವೆಲ್ಫೇರ್ ಆಗ್ಬೇಕಾಗಿತ್ತಾ? ಪ್ರಿಸರ್ವೇಷನ್ ಆಫ್ ಅಂಡ್ ಯುಟಿಲೈಸೇಷನ್ ಆಫ್ ರೈನ್ ವಾಟರ್ ಈಸ್ ಫಂಡಮೆಂಟಲ್ ಫಾರ್ ಇಟ್ ಅಂತೇಳಿ. ಅದಕ್ಕೆ ಮಳೆಯಿಂದ ಬಿದ್ದ ನೀರನ್ನ ನಾವು ಪ್ರಿಸರ್ವ್ ಮಾಡಬೇಕು. ಟ್ಯಾಂಕ್ನೊಳಗೆ, ಕೆರೆ ಮುಖಾಂತರ, ಹೊಲದೊಳಗೆ ಒಡ್ಡ ಮುಖಾಂತರ, ಕಾಂಟ್ರೋ ಕಲ್ಟಿವೇಶನ್ ಮುಖಾಂತರ, ಟೆರೆಸಿಂಗ್ ಮುಖಾಂತರ, ಸೊ ಗ್ರೋವಿಂಗ್ ಆಫ್ ಅಪ್ರಾಪರೇಟ್ ವೆಜಿಟೇಷನ್ ಮುಖಾಂತರ ನಾವೇನ್ ಮಾಡ್ಬೋದು ಅಂತ ರೈನ್ ವಾಟರ್ನ ಎಲ್ಲಿ ಬೇಕು ನಮಗೆ ಹೊಲದೊಳಗೆ ಬೇಕು ಅದನ್ನಲ್ಲೇ ಹಿಡಿದಿಡಬೇಕು. ಸಾಯಿಲ್ ಇರೋಷನ್ ಕಂಟ್ರೋಲ್ ಆಗ್ತತ್. ರೈನ್ ವಾಟರ್ ಪ್ರಿಸರ್ವೇಷನ್, ಮಾಯಿಶ್ಚರೈಸೇಷನ್ ಜಾಸ್ತಿ ಆಗ್ತದೆ ಸಾಯಿಲ್ ಒಳಗಡೆ. ಅಪಾರ್ಟ್ ಫ್ರಮ್ ಆರ್ಟಿಸನ್ ವಾಟರ್, ದ ಅಲ್ಟಿಮೇಟ್ ಸೋರ್ಸ್ ಇನ್ ಆಲ್ ಕೇಸಸ್ ಈಸ್ ರೈನ್ ಆರ್ ಸ್ನೋಫಾಲ್. ಈ ಭೂಮಿ ಮೇಲೆ ಎಷ್ಟು ತರದಿಂದ ನಮಗೆ ನೀರು ಸಿಗ್ತೈತಿ ಅಂತ ಹೇಳ್ತಾರ. ಭೂಮಿ ಮೇಲೆ ನಮಗೆ ಎಷ್ಟು ತರದಿಂದ ನೀರು ಸಿಗ್ತೈತಿ, ಭೂಮಿ ಮೇಲೆ ಎಷ್ಟು ತರದಿಂದ ಸಿಗ್ತೈತಿ ಅಂದ್ರೆ ಇಲ್ಲೈತಿ ನೋಡ್ರಿ. ಅಪಾರ್ಟ್ ಫ್ರಮ್ ಆರ್ಟಿಸನ್ ವಾಟರ್, ಭೂಮಿ ಮೇಲೆ ಸಿಗ್ತಕ್ಕಂಥ ನೀರು ಅಂದ್ರೆ ರೈನ್ದಿಂದ ಸಿಗ್ತೈತಿ, ಸ್ನೋಫಾಲ್ ಇಂದ ನೀರು ಸಿಗ್ತೈತಿ. ಎರಡು ರೀತಿಯಿಂದ, ಎರಡು ಸೋರ್ಸ್ ಇಂದ ನೀರು ಸಿಗ್ತೈತಿ. ಮತ್ತ ಇನ್ನೊಂದು ಸೋರ್ಸ್ ಐತಿ, ಇಟ್ ಈಸ್ ನಾಟ್ ಆನ್ ದ ಅರ್ತ್, ಇಟ್ ಈಸ್ ಅಂಡರ್ ದ ಅರ್ತ್. ಯಾವುದು ಅಂತ ಕೇಳಿದ್ರೆ ಆರ್ಟಿಸನ್, ಕೊಳವೆ ಬಾವಿರಿ. ಅಂಡರ್ ಗ್ರೌಂಡ್ ವಾಟರ್ಗೆ ಆರ್ಟಿಸನ್ ವಾಟರ್ ಅಂತ ಕರೀತಾರ. ಅಂಡರ್ ಗ್ರೌಂಡ್ ವಾಟರ್ ಬಿಟ್ರೆ ಭೂಮಿ ಮೇಲೆ ಸಿಗೋ ನೀರು ಎರಡೇ ಎರಡು ಸೋರ್ಸ್ ನಿಂದ, ರೈನ್ ದಿಂದ, ಸ್ನೋಫಾಲ್ ದಿಂದ. ರೈನ್ ದಿಂದ ಬಂದಂತ ನೀರನ್ನ ಹಾಗಾಗಿ ನಾವು ಹಿಡಿದಿಡ್ಬೇಕ್ರಿ. ಮಚ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಡಿಪೆಂಡ್ಸ್ ಆನ್ ಸೀಸನಲ್ ರೈನ್ಫಾಲ್. ನಮ್ಮ ಇಂಡಿಯಾದೊಳಗೆ ಹಂಗಾರೆ ಒಕ್ಕಲ್ತನ ಹೆಂಗೈತೆ ಅಂದ್ರೆ, ಮಳಿ ಬಂದಾಗ ನಮ್ಮ ಒಕ್ಕಲ್ತನ, ಮಳಿ ಹೋಯ್ತು ಅಂತಂದ್ರೆ ಒಕ್ಕಲ್ತನ ಇಲ್ಲ. ಮಳಿ ಸರಿಯಾಗಿ ಈ ರೈನಿ ಸೀಸನ್ ಸ್ಟಾರ್ಟ್ ಆಯ್ತು, ಬಿತ್ತತಿವ್ರಿ, ಮಳಿ ಹಾಕೊಂತ ಹೋಗ್ತಂದ್ರೆ ಚಲೋ ಬೆಳಿ ಬದ್ಕೊಂತ ಹೋಗ್ತತೆ. ನಡ್ಬರ್ಕ ಮಳಿ ಇಂಪಾರ್ಟೆಂಟ್ ಸೀಸನ್, ಇಂಪಾರ್ಟೆಂಟ್ ಟೈಮ್ದೊಳಗೆ ಮಳಿ ಕೈ ಕೊಟ್ರೆ ನಮಗೆ ಬೆಳಿನೂ ಕೂಡ ಕೈ ಕೊಡ್ತತೆ. ಸೊ ಇಂಡಿಯನ್ ಅಗ್ರಿಕಲ್ಚರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಸೀಸನಲ್ ರೈನ್. ಹಿಂಗಾಗಿ ಬಹಳ ಜೂಜಾಟಲ್ಲ ಇದು, ಒಂಥರ ಗ್ಯಾಂಬ್ಲಿಂಗ್ ರೀ. ಅದಕ್ಕೆ ಏನದಲ್ಲ, ಈ ಏನೋ ಇದ್ರ ಮಳಿ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು. ಮಳಿ ಆದಾಗ ನಮಗ ಹಂಗಲ್ಲ, ಮಳಿ ನೀರು ಬಿತ್ತು ಅಂದ್ರ ಅದನ್ನ ಸಂಗ್ರಹ ಮಾಡಿ ಇಟ್ಕೋಬೇಕು,
ಬೇಕಂದಾಗ ಅದನ್ನು ಯೂಸ್ ಮಾಡ್ಕೋಬೇಕು. ಪ್ರಿಸರ್ವೇಷನ್ ಆಫ್ ರೈನ್ ವಾಟರ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಒಟ್ಟು ದೊಡ್ಡ ದೊಡ್ಡ ಕೆರೆಗಳಾಗಬೇಕು, ಡೀಪ್ ಇರ್ತಕ್ಕಂಥದ್ದು, ವೈಡ್ ಇರ್ತಕ್ಕಂಥದ್ದು. ರೈನ್ ವಾಟರ್ ರನ್ ಆಫ್ ಆಗ್ತಕ್ಕಂಥ ಎಕ್ಸೆಸಿವ್ ವಾಟರ್ ರನ್ ಆಫ್ ಆಗ್ತಕ್ಕಂಥ ವಾಟರ್ನ ನಾವು ಹಿಡಿದು ನಿಲ್ಲಿಸಬೇಕು. ಇಲ್ದಿದ್ರೆ ಏನಾಗ್ತದ, ಹೋಗಿ ಹಳ್ಳ ನದಿ ಸೇರಿಬಿಟ್ಟು ಸಮುದ್ರ ಸೇರಿ ವೇಸ್ಟ್ ಆಗ್ತದೆ. ಸಮುದ್ರದ ಹೋಗಿ ನೀರು ನಿಂತ್ರೆ ಯಾರಿಗೆ ಪ್ರಯೋಜನ ಹೇಳ. ಆ ನೀರನ್ನು ನಾವು ಹಿಡಿದು ಇಲ್ಲೇ ಅಣೆಕಟ್ಟು ಕಟ್ಟಬೇಕ್ರಿ, ಬ್ಯಾರೇಜಸ್ ಕಟ್ಟಬೇಕ್ರಿ. ಆಮೇಲೆ ಈ ಈ ಈ ಈ ಕೆರೆಗಳನ್ನ ಕಟ್ಟಬೇಕ್ರಿ, ಹೊಲದೊಳಗೆ ಒಡ್ಡುಗಳನ್ನ ಕಟ್ಟಬೇಕ್ರಿ. ಸಾಧ್ಯ ಇದ್ದಷ್ಟು ಮಳಿ ಬಿತ್ತು ಅಂತಂದ್ರ ಆ ನೀರನ್ನ ಹಿಡಿದಿಡಬೇಕು, ಅಗ್ರಿಕಲ್ಚರ್ ಉಪಯೋಗ ಮಾಡ್ಕೋಬೇಕು. ಅವಾಗ ಮಾತ್ರ ಹ್ಯೂಮನ್ ವೆಲ್ಫೇರ್ ಆಗ್ತೈತಿ. ಇಂಡಿಯಾದಾಗಂತೂ ಬಾಳ ರೀ ಅಗ್ರಿಕಲ್ಚರ್ ಫುಲ್ಲಿ ಇದೇನಂತ ಕರೀತಾರೆ, ಮಚ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಡಿಪೆಂಡ್ಸ್ ಆನ್ ಸೀಸನಲ್ ರೈನ್ಫಾಲ್. ಹಿಂಗ ಸೀಸನಲ್ ರೈನ್ಫಾಲ್ ಅಂದ್ರೆ ಈ ಮೇ ಜೂನ್ ದೊಳಗೆ ಸ್ಟಾರ್ಟ್ ಆಗ್ತೈತಿ ಮಳಿ. ಮಳಿ ಆಯ್ತು ಅಂತಂದ್ರ ರೈತರು ಬಿತ್ತಾರ. ಮುಂದೆ ಮಳಿ ಕಂಟಿನ್ಯೂಸ್ ಚಲೋತ್ನಾಗ ಸರಿಯಾಗಿ ಹಾಕೊಂತ ಹೋಗ್ಬೇಕು, ಬೆಳಿ ಬಂದ್ಕೊಂತ ಹೋಗ್ತತಿ. ನಡಬರ್ಕ್ 1 ತಿಂಗಳ 2 ತಿಂಗಳ ಮಳಿ ಕೈ ಕೊಡ್ತೀವಿ ಅಂತಂದ್ರೆ ಬೆಳಿ ಒಣಗಿ ಹೋಗಿ ಬರ್ತೈತಿ, ಅಗ್ರಿಕಲ್ಚರ್ ಫೇಲ್ ಆಗ್ತೈತಿ. ಹಾಗಾಗಿ ಮಳಿ ಯಾವಾಗ ಬೀಳ್ತೈತಿ ನೋಡು ದೊಡ್ಡ ಪ್ರಮಾಣದ್ದು, ಆವಾಗ ಸಂಗ್ರಹ ಮಾಡಿಡಬೇಕು. ಮಳಿ ಯಾವಾಗ ಬೀಳೋದಿಲ್ಲ ನೋಡು, ಅವಾಗ ಆ ನೀರನ್ನು ಉಪಯೋಗ ಮಾಡ್ಕೋಬೇಕು. ನಾವು ಬಾ ಅಂದಾಗ ಬರುತ್ತಾ ಮಳೆ, ನಮ್ ಕೈಯಾಗ ಹಿಡಿದು ಇಟ್ಕೊಂಡಿದ್ರೆ ನಾವು ಬೇಕಂದಾಗ ಅದನ್ನ ಬಿಟ್ಕೋಬಹುದು ಅಂತ ಹೇಳ್ತಾರ ಸರ್. ಮಚ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಡಿಪೆಂಡ್ಸ್ ಆನ್ ಸೀಸನಲ್ ರೈನ್ಫಾಲ್ ಅಂಡ್ ಈಸ್ ದೇರ್ ಫಾರ್ ವೆರಿ ಸೆನ್ಸಿಟಿವ್. ಹಾಗಾಗಿ ಬಹಳ ಸೆನ್ಸಿಟಿವ್ ಐತಿ ಅಗ್ರಿಕಲ್ಚರ್, ಸ್ಟ್ರೆಂತ್ ಇಲ್ಲ ಅದಕ್ಕೆ, ಹೌದಲ್ಲ. ಟು ಎನಿ ಫೇಲ್ಯೂರ್ ಆರ್ ಇರ್ರೆಗ್ಯುಲಾರಿಟಿ ಆಫ್ ದ ಸೇಮ್ ಅಂದ್ರೆ ವಾಟರ್, ರೈನ್ ವಾಟರ್ ಏನಾರ ಫೇಲ್ಯೂರ್ ಆಯ್ತು, ಬೇಕಂದಾಗಿಲ್ಲ ಬ್ಯಾಡಂದಾಗ ಬಂತು ಅಂದ್ರೆ ಡೆಫಿನೆಟ್ಲಿ ಅಗ್ರಿಕಲ್ಚರ್ ಕೂಡ ಫೇಲ್ ಆಗ್ತೈತಿ. ಅಗ್ರಿಕಲ್ಚರ್ ಬಹಳ ಸೆನ್ಸಿಟಿವ್ ಅದ. ಸೆನ್ಸಿಟಿವ್ ಅಂದ್ರೆ ಗೊತ್ತಾಗ್ತತಿ ಇಲ್ರಿ. ಈಗ ಸಣ್ಣದೊಂದು ಪ್ಲಾಂಟ್ ಇರ್ತದ್ರಿ, ಸಣ್ಣದೊಂದು ಜೋಳದ ಗಿಡ, ಶೇಂಗಾದ ಗಿಡ ಇರ್ತದ, ಹೌದಾ. ಅದಕ್ಕೆ ಸರಿಯಾದ ಒಂದು 15 ದಿವಸ ಆಯ್ತು ಅಂದ್ರೆ ನೀರ್ ಬಿಡ್ಬೇಕ್ರಿ. ಅದಕ್ಕೆ ಇಲ್ದ ಹೋದ್ರೆ ಒಣಗಿ ಹೋಗ್ಬಿಡ್ತೈತಿ. ಆದ್ರ ದೊಡ್ಡ ಮಾವಿನ ಗಿಡ, ಬೇವಿನ ಗಿಡ ಹಂಗಲ್ವೇ, 2 ವರ್ಷ 3 ವರ್ಷ ಮಳಿ ಆಗದಿದ್ರು ಸಹಿತ ಗಿಡ ಹಸ್ರನೇ ಇರ್ತಾವ್ರಿ. ಸೆನ್ಸಿಟಿವ್ ಇರೋದಿಲ್ಲ ಗಿಡಗಳು, ಬರೀ ಸಾಲಿಡ್ ಇರ್ತಾವ್ರಿ. ಈಗ ಇಂಡಿಯನ್ ಅಗ್ರಿಕಲ್ಚರ್ ಬಹಳ ಸೆನ್ಸಿಟಿವ್ ಐತ್ರಿ. ಎದ್ರ ಸಂಬಂಧ ಎದ್ರ ಮೇಲೆ ಡಿಪೆಂಡ್ ಆಗಿದ್ರೆ ರೇನ್ ಮೇಲೆ ರೀ. ರೇನು ಫೇಲ್ಯೂರ್ ಆಯ್ತು, ರೇನು ರೆಗ್ಯುಲರ್ ಬರ್ಲಿಲ್ಲ ಅಂದ್ರೆ ಅಗ್ರಿಕಲ್ಚರ್ ಕೂಡ ಫೇಲ್ಯೂರ್ ಆಗ್ತೈತಿ. ಅದಕ್ಕ ನಾವೇನ್ ಮಾಡ್ಕೋಬೇಕು, ಮಳೆ ಈಗ ನಳ ಆಯ್ತು ನೋಡ್ರಿ, ನಳ ಕುಡಿಯೋ ನೀರಿನ ನಳ ಬರ್ತಾವ್ರಿ, ಹೌದಲ್ಲ. ಒಂದ್ಸಲ 1-2 ತಾಸು 3 ತಾಸು ಬಂದಾಗ ನಾವು ಆವಾಗಷ್ಟ ನೀರು ಕುಡಿದು ಸುಮ್ಮನಾದಿವಿ ಅಂತಂದ್ರ ಸ್ಟೋರ್ ಮಾಡಿ ಇಟ್ಕೊಂತೀವಲ್ಲ, ಹಂಡೆದಲ್ಲಿ ತುಂಬಿಸ್ಕೊಂಡು ಇಟ್ಕೊಂತೀವಲ್ಲ ಕುಡಿ ನೀರನ್ನ. ಮತ್ತೆ ನಳ ಹೋದ್ಮೇಲೆ ಬೇಕಂದಾಗ ಅದರೊಳಗೆ ನೀರು ತಗೊಂಡು ಕುಡಿಬಹುದು. ಅದೇ ರೀತಿ ಮಳಿ ಬೀಳುವಾಗ ನಾವು ಕೆರೆಯೊಳಗೆ ಸಂಗ್ರಹ ಮಾಡಿ ಇಟ್ಕೋಬೇಕ್ರಿ, ಹೌದಲ್ಲ. ಅಣೆಕಟ್ಟದೊಳಗ, ಡ್ಯಾಮ್ದೊಳಗ ಸಂಗ್ರಹ ಮಾಡಿ ಇಟ್ಕೋಬೇಕ್ರಿ. ಮುಂದ ಮಳಿ ಬರ್ಲಿಲ್ಲ, ಬಟ್ ನಮಗ್ ಬೇಕಾಗಿದ್ದ ಟೈಮ್ದೊಳಗ ಅದನ್ನ ಅಗ್ರಿಕಲ್ಚರ್ ಉಪಯೋಗ ಮಾಡ್ಕೋಬೇಕು, ಹ್ಯೂಮನ್ ವೆಲ್ಫೇರ್ ಆಗ್ತೈತಿ. ಇಂಪಾರ್ಟೆನ್ಸ್ ಆಫ್ ಪ್ರಿಸರ್ವೇಷನ್ ಆಫ್ ವಾಟರ್ ಅಂತ ಹೇಳ್ತಾರೆ ನೋಡ್ರಿ ಸರ್. ದ ಪ್ರಾಬ್ಲಮ್ ಆಫ್ ಸಾಯಿಲ್ ಎರೋಷನ್ ಅಂಡ್ the problems of soil erosion and inadequate or the problems of soil erosion and of inadequate or irregular rainfall are closely connected with each other. ನಾಗಲ್ ಮ್ಯಾಲ ಹೇಳಿದ್ನಲ್ಲ, the problems of soil erosion ಆಯಿತು ಅಂದ್ರೆ ಅಗ್ರಿಕಲ್ಚರ್ ಏನ್ ಮಾಡ್ತೀರಿ ಹೇಳ್ರಿ ನೀವು. ಅಂದ್ರೆ ದೊಡ್ಡ ಒಡ್ಡ ಹಾಕ್ಬೇಕು, ಕೆರಿ ಕಟ್ಟಬೇಕ್ರಿ, ನೀರೆಲ್ಲೂ ಹೋಗದಂಗ ನೋಡ್ಕೋಬೇಕ್ರಿ, ಸಾಯಿಲ್ ಎರೋಷನ್ ನಿಂದರ್ಸ್ಬೇಕ್ರಿ. ಅದು ಏನಾತಂದ್ರ ಹಂಗತೆ ಮಾಡಿದಾಗ ಇನ್ಅಡೆಕ್ವೇಟ್ ರೇನ್ ಆಗ್ತೈತಿ, ಅಂದ್ರೆ ಇನ್ಸಫಿಶಿಯಂಟ್ ರೇನ್ ಆಗ್ತೈತಿ. ಅಥವಾ ಬೇಕಂದಾಗ ಆಗೋದಿಲ್ಲ, ಬ್ಯಾಡಂದಾಗ ಮಳೆ ಆಗ್ತೈತಿ. ಆ ಟೈಮ್ದೊಳಗ ನಾವೇನ್ ಮಾಡ್ಬೋದು, ನೀರ್ ಸಂಗ್ರಹ ಮಾಡಿಟ್ಕೊಂತಾರೆ ಅಗ್ರಿಕಲ್ಚರ್ ಉಪಯೋಗ ಮಾಡ್ಕೋಬಹುದು. ಸಾಯಿಲ್ ಎರೋಷನ್ ಪ್ರಾಬ್ಲಮ್ ಆತು, ಡೆಫಿನೆಟ್ಲಿ ಇನ್ಅಡೆಕ್ವೇಟ್ ಇರ್ರೆಗ್ಯುಲರ್ ರೈನ್ಫಾಲ್ ಅದು ಕೂಡ ನಮ್ಮ ಮ್ಯಾಗ ಪರಿಣಾಮ ಬೀರ್ತೈತಿ. ಈಗ ಏನ್ ಮಾಡ್ಬೋದು ಅಂತಂದ್ರ, ನಾವು ಬೀಳ್ತಕ್ಕಂತ ಮಳೆ ನೀರನ್ನ ಸಂಗ್ರಹ ಮಾಡಿಟ್ರೆ ಸಾಯಿಲ್ ಎರೋಷನ್ ತಪ್ಪಿಸಬಹುದ್ರಿ. ಮತ್ತೆ ಇನ್ಅಡೆಕ್ವೇಟ್ ಅಂದ್ರೆ ಇನ್ಸಫಿಶಿಯಂಟ್ ಇರ್ರೆಗ್ಯುಲರ್ ರೈನ್ಫಾಲ್ ಆದಾಗ ಆ ಸಮಸ್ಯೆ ನಾವು ಪ್ರಿಸರ್ವ್ ಮಾಡಿ ಇಟ್ಟಿರ್ತಕ್ಕಂಥ ವಾಟರ್ನ ತಗೊಂಡು ಅಗ್ರಿಕಲ್ಚರ್ ಬಳಸ್ಕೋಬಹುದು. ಹಿಂಗ ದ ಪ್ರಾಬ್ಲಮ್ಸ್ ಆಫ್ ಸಾಯಿಲ್ ಎರೋಷನ್ ಏನದಲ್ಲ, ಇದು ಕ್ಲೋಸ್ಲಿ ಕನೆಕ್ಟೆಡ್ ವಿತ್ inadequate or irregular rainfall
ಮತ್ತು ಸಾಯಿಲ್ ಇರೋಜನ್ ಪ್ರಾಬ್ಲಮ್ ಎರಡೂ ಒಂದೇ ರೀತಿಯಿಂದ ಸಾಲ್ವ್ ಮಾಡಬಹುದ್ರಿ. ಚಲೋತ್ನಾಗ ಚೆಕ್ ಬಂಡ್ ಹಾಕಿದ್ವಿ, ಕಾಂಟ್ರೋ ಕಲ್ಟಿವೇಶನ್ ಮಾಡಿದ್ವಿ, ಅಂಡ್ ಟೆರೆಸಿಂಗ್ ಮಾಡಿದೇವ್ರಿ, ಗ್ರೋವಿಂಗ್ ಆಫ್ ಅಪ್ರಾಪರೇಟ್ ವೆಜಿಟೇಷನ್ ಮಾಡಿದೇವ್ರಿ, ಡ್ಯಾಮ್ಸ್ ಗಳನ್ನ ಕಟ್ಟಿದ್ವಿ. ಸರ್ ಹೇಳಿಲ್ಲ, ನಾ ಹೇಳಕತ್ತೀನಿ. ಟ್ಯಾಂಕ್ಸ್ ಗಳನ್ನ ಕಟ್ಟೋದು, ಕೆರೆಗಳನ್ನ ಕಟ್ಟೋದು, ಇವುಗಳ ಮುಖಾಂತರ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸಾಯಿಲ್ ಇರೋಜನ್ ತಪ್ಪಿಸಬಹುದ್ರಿ. ಇರ್ರೆಗ್ಯುಲರ್ ರೇನ್ ಆದಾಗ, ಇನ್ಅಡೆಕ್ವೇಟ್ ರೇನ್ ಆದಾಗ ಅದೇ ನೀರನ್ನ ನಾವು ಅಗ್ರಿಕಲ್ಚರ್ ಉಪಯೋಗ ಮಾಡ್ಕೋಬಹುದು. ಹಿಂಗೆ ದ ಪ್ರಾಬ್ಲಮ್ಸ್ ಆಫ್ ಸಾಯಿಲ್ ಇರೋಜನ್ ಅಂಡ್ ಆಫ್ ಇನ್ಅಡೆಕ್ವೇಟ್ ಅಂಡ್ ಇರ್ರೆಗ್ಯುಲರ್ ರೇನ್ ಫಾಲ್ ಆರ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ಈಚ್ ಅದರ್. ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಇನ್ನೊಂದು ಪ್ರಾಬ್ಲಮ್ ಆಗ್ತದೆ. ಸಾಯಿಲ್ ಇರೋಜನ್ ಆಯ್ತು ಅಂದ್ರೆ ನೀರು ನಿಂತಿಲ್ಲ ಅಂತ ಹೇಳಿ ಅರ್ಥ. ಮುಂದೆ ನಮಗೆ ಅಗ್ರಿಕಲ್ಚರ್ ನೀರು ಬೇಕಂದ್ರೆ ಅಲ್ಲಿ ಸಿಗೋದಿಲ್ಲ ಅಂತ ಅರ್ಥ. ಸಾಯಿಲ್ ಇರೋಜನ್ ಆಗದಂಗ ನೋಡ್ಕೊಂಡು ನೀರು ಸಂಗ್ರಹ ಮಾಡಿ ಇಟ್ಟೆ ಅಂದ್ರೆ ನೀರಿಗೆ ಅಗ್ರಿಕಲ್ಚರ್ ಬರ್ತೈತಿ, ಸಾಯಿಲ್ ಇರೋಜನ್ ಆಗೋದಿಲ್ಲ. ಹಿಂಗ ಆ ಎರಡು ತರ ಸಮಸ್ಯೆಗಳು ಕ್ಲೋಸ್ಲಿ ಕನೆಕ್ಟ್ ಅದಾವ್ರಿ. ಒಂದು ಸಮಸ್ಯೆ ಉಂಟಾದ್ರೆ ಇನ್ನೊಂದು ಸಮಸ್ಯೆ ಉಂಟಾಗ್ತದ. ಒಂದು ಸಮಸ್ಯೆ ಆಗದಂಗ ನೋಡ್ಕೊಂಡೆ ಅಂದ್ರೆ ಇನ್ನೊಂದು ಸಮಸ್ಯೆನೂ ಕೂಡ ಆಗೋದಿಲ್ಲ. ಇಟ್ಸ್ ಕ್ಲಿಯರ್ ದಟ್ ದ ಅಡಾಪ್ಷನ್ ಆಫ್ ಟೆಕ್ನಿಕ್ಸ್ ಪ್ರಿವೆಂಟಿಂಗ್ ಸಾಯಿಲ್ ಇರೋಜನ್. ಸಾಯಿಲ್ ಇರೋಜನ್ ಗೆ ನಾವು ತೆಗೆದುಕೊಳ್ತಕ್ಕಂಥ ಟೆಕ್ನಿಕ್ಸ್ ಆಟೋಮೆಟಿಕಲಿ ವುಡ್ ಆಲ್ಸೋ ಹೆಲ್ಪ್ ಟು ಕನ್ಸರ್ವ್ ಅಂಡ್ ಕೀಪ್ ವಾಟರ್. ನೀರು ಸಂಗ್ರಹ ಮಾಡಿಡಕ್ಕೂ ಸಹಿತ ಅನುಕೂಲ ಆಗ್ತದೆ. ಹೌದಾ? ಎಲ್ಲಿ ಸಂಗ್ರಹ ಮಾಡಿಡೋದು? ವೇರ್ ಇಟ್ ಈಸ್ ವಾಂಟೆಡ್. ನೀರ್ ಎಲ್ಲಿ ಬೇಕು ನಮಗೆ? ಎಲ್ಲಿ ಬೇಕೋ ನೀರ್ ಎಲ್ಲಿ ಬೇಕ್ರಿ? ಭೂಮಿ ಮೇಲೆ ಬೇಕು. ಏನ್ ಸಮುದ್ರಕ್ಕೆ ಬೇಕು? ಭೂಮಿ ಮೇಲೆ ಬೇಕಾಗ್ತದ. ಹಾಗಾಗಿ ನಮಗ ನೀರು ಎಲ್ಲಿ ಬೇಕೋ ಅಲ್ಲಿ ಸ್ಟಾಪ್ ಮಾಡ್ಬೇಕಂತಂದ್ರ ಈ ನಾವು ಅಡಾಪ್ಟ್ ಮಾಡ್ಕೊಂತೀವಲ್ಲ ಟೆಕ್ನಿಕ್ಸ್, ನಾವು ಟೆಕ್ನಿಕ್ಸ್ ಅಪ್ಲೈ ಮಾಡ್ಕೊಂತಿರ್ತಾರೆ, ಎದ್ರ ಸಲುವಾಗಿ ಪ್ರಿವೆನ್ಷನ್ ಆಫ್ ಸಾಯಿಲ್ ಇರೋಜನ್ ಮಾಡ್ತೀವಲ್ಲ ಅದೇ ಟೆಕ್ನಿಕ್ ಪ್ರಿವೆನ್ಷನ್ ಆಫ್ ಸಾಯಿಲ್ ಇರೋಜನ್ ಮಾಡೋನೇನು, ಕಾಂಟ್ರೋ ಕಲ್ಟಿವೇಶನ್ ಮಾಡೋನೇನು, ಟೆರೆಸಿಂಗ್ ಮಾಡೋನೇನು, ಚೆಕ್ ಬಂಡ್ಸ್ ಮಾಡೋಣ, ವೆಜಿಟೇಷನ್ ಅಪ್ರಾಪರೇಟ್ ವೆಜಿಟೇಷನ್ ಬೆಳೆಸನೇನು, ಕೆರೆಗಳನ್ನ ಕಟ್ಟನೇನು, ಸಾಯಿಲ್ ಇರೋಜನ್ ಸ್ಟಾಪ್ ಆಗ್ತೈತಿ, ನೀರು ಸಂಗ್ರಹ ಆಗತೈತಿ. ಯಾವಾಗ ಮಳಿ ಕೊರತೆ ಆಯ್ತು, ಯಾವಾಗ ಮಳಿ ನಿನಗ್ ಬೇಕಂದಾಗ ಬರ್ಲಿಲ್ಲ, ಆ ಟೈಮ್ದಲ್ಲಿ ನೀರನ್ನ ಯೂಸ್ ಮಾಡಬಹುದು. ಹೌದಲ್ಲ? ಎಸ್, ದಿಸ್ ಈಸ್ ಹೌ ಪ್ರಿವೆಂಟಿಂಗ್ ಸಾಯಿಲ್ ಇರೋಜನ್ ವುಡ್ ಆಲ್ಸೋ ಹೆಲ್ಪ್ ಟು ಕನ್ಸರ್ವ್ ಅಂಡ್ ಕೀಪ್ ವಾಟರ್ ವೇರ್ ಇಟ್ ಈಸ್ ವಾಂಟೆಡ್. ನೀರ್ ಎಲ್ಲಿ ಬೇಕಾಗಿದೆ ಭೂಮಿ ಮೇಲೆ ಅಲ್ಲಿ ಇಡಾಕ ಅನುಕೂಲ ಆಗ್ತೈತಿ. ಇನ್ ಅದರ್ ವರ್ಡ್ಸ್ ಅಂದ್ರೆ ಎಲ್ಲಿ ಬೇಕಪ್ಪ ನೀರು? ಆನ್ ಅಂಡ್ ಇನ್ ದ ಸಾಯಿಲ್. ಆನ್ ದ ಸಾಯಿಲ್ ಅಂದ್ರೆ ಏನ್ರಿ? ಈ ಕೆರೆ ರೂಪದೊಳಗ, ಡ್ಯಾಮ್ ರೂಪದೊಳಗ ಕಟ್ಟಿಡೋದ್ರಿ. ಇನ್ ದ ಸಾಯಿಲ್ ಅಂದ್ರೆ ಏನ್ರಿ? ಒಡ್ಡ ಕಟ್ಟಿ ನೀರ್ನ ಹೊಲ್ದಾಗ ನಿಂದಿರ್ಸಿ ಮಾಯಿಶ್ಚರೈಸೇಷನ್ ಮಾಡಿಬಿಡೋದ್ರಿ. ಹೆಚ್ಚು ಮಾಯಿಶ್ಚರೈಸೇಷನ್ ಮಾಡಿಬಿಡೋದ್ರಿ. ಬೇಗ ಅದನ್ನೆಲ್ಲ ಆರೋದಿಲ್ಲ. ಹಿಂಗ ಇದು ಇಂದ. ಆಮೇಲೆ ಅಂಡರ್ ಗ್ರೌಂಡ್ ಆಗ್ಬೋದ್ರಿ. ಇದ್ರಿ ಅಂಡರ್ ಗ್ರೌಂಡ್ ವಾಟರ್ನು ಆಗ್ಬೋದು. ಮಣ್ಣಿನೊಳಗ, ಮಣ್ಣಿನ ಮ್ಯಾಲೆ. ಆಕ್ಚುಲಿ ನೀರು ನಿಲ್ಬೇಕಾದದ್ದು ಇಲ್ಲೇ. ನಾವು ಕೇರ್ಲೆಸ್ ಇದ್ದದಕ್ಕ ಕೈ ಬಿಟ್ಟು ಬಿಡ್ತೀವ್ರಿ. ನದಿ ಹಳ್ಳ ಹರ್ಕೊಂಡು ಹೋಗ್ಬಿಡ್ತಾವ್ರಿ, ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ತಾವ್ರಿ, ಸಾಯಿಲ್ ಇರೋಜನ್ ಆಗ್ತೈತಿ. ನಿನಗ್ ಬೇಕಂದಾಗ ನೀರು ಈ ಇರ್ರೆಗ್ಯುಲಾರಿಟಿ ಅಂಡ್ ಇನ್ಅಡೆಕ್ವಸಿ ಆಫ್ ರೈನ್ ಆದಾಗ ನಿಮಗೆ ಸಿಗೋದಿಲ್ಲ ನೀರು. ಹಿಂಗ ರೇನು ನಾವು ಪ್ರಿಸರ್ವೇಷನ್ ಆಫ್ ನಾವು ರೇನ್ ವಾಟರ್ ಆಯ್ತು ಅಂದ್ರೆ ಆಟೋಮ್ಯಾಟಿಕಲಿ ನಮ್ದು ಸಾಯಿಲ್ ಇರೋಜನ್ ಸ್ಟಾಪ್ ಆಗ್ತೈತಿ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಎರಡು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಬಿಕಾಸ್ ದೇ ಆರ್ ಕ್ಲೋಸ್ಲಿ ಕನೆಕ್ಟೆಡ್ ಅಂತ ತಿಳ್ಕೊಂಡು. ಅಂಡ್ ಸಚ್ ಟೆಕ್ನಿಕ್ಸ್ ದೇರ್ ಫೋರ್ ಸರ್ವ್ ಡಬಲ್ ಪರ್ಪಸಸ್. ಹಿಂಗ ಒಂದು ಟೆಕ್ನಿಕ್ಸ್ ಯಾವುದು? ಪ್ರಿಸರ್ವೇಷನ್ ಆಫ್ ವಾಟರ್ ತೆಗೆದುಕೊಳ್ತಕ್ಕಂಥ ಟೆಕ್ನಿಕ್ಸ್ ಆಟೋಮ್ಯಾಟಿಕಲಿ ದೇ ಸರ್ವ್ ಡಬಲ್ ಪರ್ಪಸ್. ಅಂದ್ರೆ ದ ಟೆಕ್ನಿಕ್ಸ್ ಆರ್ ಹೆಲ್ಪ್ಫುಲ್ ಟು ಕಂಟ್ರೋಲ್ ಆರ್ ಟು ಪ್ರಿವೆಂಟ್ ಸಾಯಿಲ್ ಇರೋಜನ್ ಅಂಡ್ ಟು ಪ್ರಿಸರ್ವ್ ರೈನ್ ವಾಟರ್. ಹಿಂಗ ದ ಸೇಮ್ ಟೆಕ್ನಿಕ್ಸ್ do double purposes, serve double purposes. The same techniques solve two problems. Okay friends, it's evident then, it is clear. Ain't clear sir? However, that in a country having only seasonal rainfall, an immense quantity of rainwater must unnecessarily run off the ground. Sir ಹೇಳುದು ಸತ್ಯ ಹೇಳಿಕತ್ಯಾರ ಸರ್. ಇಲ್ಲ ಸತ್ಯ ಏನ್ ಹೇಳಿಕತ್ಯಾರ ಅಂತಂದ್ರೆ, ಇಟ್ ಈಸ್ ಎವಿಡೆಂಟ್, ಇಟ್ಸ್ ಕ್ಲಿಯರ್. ಎಲ್ಲ ನಮ್ಮ ಭಾರತದ ದೇಶ ಯಾವುದೇ ಭಾಗದಾಗ ಹೆಚ್ಚಿಗೆ ಹೋಗಿ ಬರ್ನೇವ್ರಿ. ದಟ್ ಇನ್ ಎ ಕಂಟ್ರಿ ಹ್ಯಾವಿಂಗ್ ಓನ್ಲಿ ಸೀಸನಲ್ ರೈನ್ಫಾಲ್, ಯಾವ ದೇಶದೊಳಗೆ, ಇನ್ನು ನಮ್ಮ ದೇಶದೊಳಗೆ ಯಾವುದೇ ದೇಶದೊಳಗ ಸೀಸನಲ್ ರೈನ್ಫಾಲ್ 12 ತಿಂಗಳನ್ನು ಮಳೆ ಆಗೋದಿಲ್ಲ. ಅಂತ ಒಂದು ಪ್ರದೇಶದೊಳಗೆ ಏನ್ ಆಗ್ತೈತಿ ಸರ್ ಅಬ್ಸರ್ವ್ ಮಾಡಿದ್ದಂದ್ರೆ, ಅನ್ ಇಮ್ಮೆನ್ಸ್ ಕ್ವಾಂಟಿಟಿ ಆಫ್ ರೈನ್ ವಾಟರ್, ದೊಡ್ಡ ಪ್ರಮಾಣದ ಮಳಿ ನೀರು ಬಿದ್ದ ಮೇಲೆ ಮಸ್ಟ್ ನೆಸೆಸರ್ಲಿ ರನ್
ಆಫ್ ದ ಗ್ರೌಂಡ್, ನಾಟ್ ಇನ್ ದ ಗ್ರೌಂಡ್. ನೀರು ವೇಸ್ಟ್ ಆಗಿ ಹೋಗಿ ಹಳ್ಳ ಸೇರಿ ಹೊಳಿ ಸೇರಿ ಸಮುದ್ರ ಸೇರೋದನ್ನ ನೋಡಿ ನಾನಂತಾರೆ ಸರ್ ರಾಮನ್ ಸರ್ ಸಿ ರಾಮನ್ ಸರ್. ಯಾವ ದೇಶದೊಳಗ ಈ ಸೀಸನ್ ರೈನ್ ಫಾಲ್ ಮೇಲೆ ಅಗ್ರಿಕಲ್ಚರ್ ಐತಲ್ಲ, ಆ ದೇಶದವರು ಹುಷಾರಾಗಿ ಪ್ರಿಸರ್ವೇಶನ್ ಆಫ್ ರೈನ್ ವಾಟರ್ ಮಾಡ್ಬೇಕಿಲ್ಲ, ಇಲ್ಲ ಬಿಟ್ಬಿಡ್ತಾರ. ಆ ನೀರು ಏನ್ ಮಾಡ್ತತಿ, ರನ್ ಆಫ್ ದ ಗ್ರೌಂಡ್, ಆನ್ ದ ಗ್ರೌಂಡ್ ಅಲ್ಲ, ಆಫ್ ದ ಗ್ರೌಂಡ್. ಗ್ರೌಂಡ್ ಮೇಲೆ ಇಲ್ಲ ಸರ್, ಸಮುದ್ರಕ್ಕೆ ಹೋಗಿ ಸೇರ್ತತಿ. ಏನ್ ಪ್ರಯೋಜನ ಹೇಳು? ಹಾಗಾಗಿ ನೆಸೆಸಿಟಿ ಏನಂದರೆ the collection and utilization of this water is therefore of vital importance. It is very important. What is important? Collection. ಇಂಥ ವಾಟರ್ ಹರಿದು ಹೋಗ್ದಂಗ ಕಲೆಕ್ಟ್ ಮಾಡಿರ್ಬೇಕು. ಕಲೆಕ್ಟ್ ಮಾಡಿ ಡ್ಯಾಮ್ ರೂಪದೊಳಗ, ಟ್ಯಾಂಕ್ ರೂಪದೊಳಗ ಕಲೆಕ್ಟ್ ಮಾಡಿ ಇಟ್ಬಿಟ್ಟು ಅದನ್ನ ಯುಟಿಲೈಸೇಷನ್ ಮಾಡಬೇಕು. ಹೌದಲ್ರಿ? ಎಸ್. ದ ಕಲೆಕ್ಷನ್, ಪ್ರಿಸರ್ವೇಷನ್ and utilization of this water is therefore of much more importance, very important ಅಂತಂತಂಗ್ರಿ. ಹಾಗಾದ್ರೆ ಏನ್ ಇಂಪಾರ್ಟೆಂಟ್? ಕಲೆಕ್ಷನ್, ಪ್ರಿಸರ್ವೇಷನ್ ಆಫ್ ರೈನ್ ವಾಟರ್ ಅಂಡ್ ಇಟ್ಸ್ ಯುಟಿಲೈಸೇಷನ್. ಉಪಯೋಗ ಮಾಡೋದ್ರಿ. ನೀರು ಸಂಗ್ರಹ ಮಾಡಿ ಇಟ್ಬಿಟ್ರೆ ಏನ್ ಪ್ರಯೋಜನ? ಅಗ್ರಿಕಲ್ಚರ್ ಉಪಯೋಗ ಆಗ್ಬೇಕು, ಹ್ಯೂಮನ್ ಡೆವಲಪ್ಮೆಂಟ್ ಆಗ್ಬೇಕಲ್ಲ. ಇದು ಬಹಳ ಇಂಪಾರ್ಟೆಂಟ್ ಅದ ಇವತ್ತಿನ ಕಾಲದೊಳಗ ಅಂತ ತಿಳ್ಕೊಂಡು ಸರ್ ಸಿ ರಾಮನ್ ಅವ್ರು ಹೇಳ್ತಾರೆ. ಮಚ್ ಆಫ್ ಇಟ್ ಅಂದ್ರೆ ರೈನ್ ವಾಟರ್ ಫ್ಲೋಸ್ ಡೌನ್ ಇನ್ ಟು ದ ಸ್ಟ್ರೀಮ್ಸ್. ಬಹಳ ಪ್ರಮಾಣದ ಮಳೆ ನೀರು ಹರಿದು ಹೋಗಿಬಿಡ್ತೈತ್ರಿ. ಪ್ರಿಸರ್ವೇಷನ್ ಆಗ್ತಾ ಇಲ್ಲ. ಅದಕ್ಕೆ ಏನು ಟೆಕ್ನಿಕ್ಸ್ ತಗೊಳ್ತಾ ಇಲ್ಲ ಸರ್ಕಾರ. ಒಬ್ಬರು ಮನುಷ್ಯರು ಏನ್ ಮಾಡಕ್ ಆಗ್ತದೆ ಹೇಳ್ರಿ? ದೊಡ್ಡ ಪ್ರಮಾಣದ ಡ್ಯಾಮ್ ಆಗ್ಬೇಕು, ಒಬ್ರು ಕಟ್ಲಿಕ್ಕೆ ಆಗ್ತದ? ನಾವು ಅಪ್ರಾಪ್ರಿಯೇಟ್ ವೆಜಿಟೇಷನ್ ಬೆಳೆಸಬಹುದ್ರಿ, ಕಾಂಟ್ರೂ ಕಲ್ಟಿವೇಶನ್ ಮಾಡ್ಕೋಬಹುದು, ಸಣ್ಣ ಪ್ರಮಾಣದ ನೀರ್ ನಿಲ್ಲಿಸಬಹುದ್ರಿ. ಬಟ್ ಎಲ್ಲ ಟ್ಯಾಂಕ್ ಕಟ್ಟೋದು, ಡ್ಯಾಮ್ ಕಟ್ಟೋದು, ಹೌದಲ್ಲ? ಮಚ್ ಆಫ್ ರೈನ್ ವಾಟರ್ ಫ್ಲೋಸ್ ಡೌನ್ ಇನ್ ಟು ದ ಸ್ಟ್ರೀಮ್ಸ್, ಹಳ್ಳವಾಗಿ ಸೇರ್ತದ. ಅಂಡ್ ರಿವರ್ಸ್ ಅಲ್ಟಿಮೇಟ್ಲಿ ಫೈಂಡ್ ಇಟ್ಸ್ ವೇ ಟು ದ ಸಿ. ಮೊದಲು ಝರಿ ಆಗ್ತದ, ಸ್ಟ್ರೀಮ್ ಹಳ್ಳ, ಆಮೇಲೆ ನದಿಗೆ ಸೇರ್ತದ, ಕೊನೆಗೆ ಸಮುದ್ರಕ್ಕೆ ಹೋಗಿ ಸೇರ್ತದ. ಎಲ್ಲಿ ಆನ್ ದ ಗ್ರೌಂಡ್ ಇರ್ಬೇಕಾದದ್ದು ವಾಟರ್ ಆಫ್ ದ ಗ್ರೌಂಡ್ ಆಗ್ತೈತಿ. ಲಾಸ್ ಅಲ್ಲ ಇದು. ಹೋಗುವಾಗ ಸುಮ್ಮನೆ ಬೇರೆ ಹೋಗುದಿಲ್ಲ, ಅದು ಸಾಯಿಲ್ ತಗೊಂಡು ಹೋಗ್ತೈತಿ. ಸಾಯಿಲ್ ಇರೋಷನ್ ಆಗ್ತೈತಿ, ಪ್ರಿಸರ್ವೇಷನ್ ಆಫ್ ವಾಟರ್ ಆಗೋದಿಲ್ಲ. ಡಬಲ್ ಲಾಸ್. ಹಾಗೇನಾದ್ರೂ ಮಾಡಿದ್ರೆ ಡಬಲ್ ಪ್ರಾಫಿಟ್. ಇನ್ಕ್ರೆಡಿಬ್ಲಿ ಲಾರ್ಜ್ ಕ್ವಾಂಟಿಟಿ ಆಫ್ ದ ಪ್ರೆಸಸ್ ಫ್ಲೂಯಿಡ್, ನಂಬಲ್ಲ ಸಾಧ್ಯವಾಗಿರ್ತಕ್ಕಂಥ ದೊಡ್ಡ ಪ್ರಮಾಣದ ಫ್ಲೂಯಿಡ್ ಅಂದ್ರೆ ನೀರು, ಆರ್ ದಸ್ ಹೀಗೆ ಲಾಸ್ಟ್. ಇಟ್ ಈಸ್ ಎ ಗ್ರೇಟ್ ಲಾಸ್ ಟು ದ ಕಂಟ್ರಿ. ಲಾಸ್ಟ್, ಕಳ್ಕೊಂಡು ಬಿಟ್ಟಿದೆ ಸಂಪತ್ತನ್ನ. ಹೌದಲ್ಲೋ? ಪ್ರೆಸಸ್ ಫ್ಲೂಯಿಡ್ ಅಂತಾರ. ನೀರು ಸಿಂಪ್ಲಿ ಅದು ಏನು ಅಲ್ಲ, ನೀರು ಅಲ್ಲದು. ಇದು ಪ್ರೆಸಸ್, ಬಹಳ ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು. ನೀರು ಕಳ್ಕೊಂಡದ್ದಕ್ಕಾಗಿ ಒಂದ್ ದೇಶಕ್ಕೆ ದೊಡ್ಡ ಲಾಸ್ ಅದ್ರಿ. ಇನ್ಕ್ರೆಡಿಬ್ಲಿ ಲಾರ್ಜ್ ಕ್ವಾಂಟಿಟೀಸ್ ಆಫ್ ದ ಪ್ರೆಸಸ್ ಫ್ಲೂಯಿಡ್ ಆರ್ ದಸ್, ಅದಲ್ಲ, ಕ್ವಾಂಟಿಟೀಸ್ ಆಫ್ ಫ್ಲೂಯಿಡ್ ದಸ್ ಲಾಸ್ಟ್ ಕಳೆದು ಹೋಗಿದೆ. ಯಾರಿಗೆ? ಟು ದ ಕಂಟ್ರಿ ವೇರ್ ಪೀಪಲ್ ಡು ನಾಟ್ ಕೇರ್ ಟು ಪ್ರಿಸರ್ವ್ ರೈನ್ ವಾಟರ್. ಹಾಗಾಗಿ ನಾವು ಇದನ್ನ ಮಾಡೋದು ತಪ್ಪು ಅಂತ ತಿಳ್ಕೊಂಡು ದ ಹಾರ್ನೆಸಿಂಗ್ ಆಫ್ ಅವರ್ ರಿವರ್ಸ್ ಅಂತಾರೆ. ಹಾರ್ನೆಸಿಂಗ್ ಅಂದ್ರೆ ಯುಟಿಲೈಸೇಷನ್, ದ ಫ್ಲೋ ಆಫ್ ವಾಟರ್ ಫಾರ್ ದ ಹ್ಯೂಮನ್ ಪರ್ಪಸ್ ರೀ. ನೀರು ಹರಿದು ಹೋಗ್ತಕ್ಕಂಥದ್ದು. ಈಗ ಗೋಕಾಕ್ ಫಾಲ್ಸ್, ಜೋಗ್ ಫಾಲ್ಸ್ ಅದಾವ್ರಿ. ಟರ್ಬೈನ್ ಇಟ್ಟು ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರಲ್ಲ ರೀ, ಅದು ಪ್ರಾಪರ್ ಯುಟಿಲೈಸೇಷನ್ ಅಂತ ಕರೀತಾರ. ಈ ನವಿಲು ತೀರ್ಥದ ನೀರ್ ಸಂಗ್ರಹ ಮಾಡ್ತಾರ ಸೌದತ್ತಿ ಒಳಗ್ರೆ, ಅಗ್ರಿಕಲ್ಚರ್ಗೆ ಉಪಯೋಗ ಮಾಡ್ತಾರಲ್ಲ. ಆ ನೀರು ಯಾವ ಕೆನಲ್ಗಳು ಹರಿತಾವಲ್ಲ ಆ ಭಾಗದೊಳಗೆ ಜನರು ನೋಡ್ರಿ ನೀವು, ಸಾಕಷ್ಟು ಅಗ್ರ ಶ್ರೀಮಂತರದಾರ ಅವರು. ಹೌದಾ? ಹಾಗಾಗಿ ದ ಹಾರ್ನೆಸಿಂಗ್ ಅಂದ್ರೆ ಫ್ಲೋ ಆಫ್ ವಾಟರ್ ನ ಮನುಷ್ಯ ತನ್ನ ಶಕ್ತಿಯಿಂದ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಅದನ್ನ ವಿದ್ಯುತ್ ಉತ್ಪನ್ನಕ್ಕೂ ಉಪಯೋಗ ಮಾಡ್ಕೋಬೇಕು, ಮನೋರಂಜನೆಗಾಗಿ ಉಪಯೋಗ ಮಾಡ್ಕೋಬೇಕು, ಅಗ್ರಿಕಲ್ಚರ್ಗಾಗಿ ಉಪಯೋಗ ಮಾಡ್ಕೋಬೇಕು. ಇದಕ್ಕೆ ಹಾರ್ನೆಸಿಂಗ್ ಅಂತ ಕರೀತಾರೆ. ಹ್ಯೂಮನ್ ಡೆವಲಪ್ಮೆಂಟ್ ಪರ್ಪಸ್ಗೆ ಫ್ಲೋ ಆಫ್ ವಾಟರ್ ನ ಯುಟಿಲೈಸೇಷನ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಹಾರ್ನೆಸಿಂಗ್ ಅಂತ ಕರೀತಾರೆ. ದ ಹಾರ್ನೆಸಿಂಗ್ ಆಫ್ ಅವರ್ ರಿವರ್ಸ್, ದ ವಾಟರ್ಸ್ ಆಫ್ ವಿಚ್ ನಾವು ಮೋಸ್ಟ್ಲಿ ರನ್ ಟು ವೇಸ್ಟ್. ಯಾವಾಗ ಇವತ್ತ ನದಿ ನೀರು ಹಾಳಾಗಿ ಹೋಗ್ತೈತಲ್ಲ, ಆ ನೀರನ್ನ
ಹಾರ್ನೆಸ್ ಮಾಡ್ಕೋಬೇಕಾದದ್ದು ಇಸ್ ಗ್ರೇಟ್ ನ್ಯಾಷನಲ್ ಪ್ರಾಬ್ಲಮ್ ಇರೋದು. ದ ಹಾರ್ನೆಸಿಂಗ್ ಆಫ್ ರಿವರ್ಸ್, the waters of which now mostly run to waste, ಕೈ ಬಿಟ್ಟದ್ದು is a great national problem. ಇಂಡಿವಿಜುವಲ್ ಒಬ್ಬರಿಗೆ ನಮಗ ನಿಮಗ ಆಗ್ತಕ್ಕಂಥ ಲಾಸ್ ಅಲ್ಲದ್ರಿ, ನೇಷನ್ಗೆ ಆಗ್ತಕ್ಕಂಥದ್ದು ಲಾಸ್, ವಿಚ್ ಮಸ್ಟ್ ಬಿ ಕನ್ಸಿಡರ್. ಹಾಗಾಗದಾಗ ನಾವು ಇವತ್ತೇನ್ ಮಾಡ್ಬೇಕೈತೆ, ದಟ್ ಪ್ರಾಬ್ಲಮ್, ನ್ಯಾಷನಲ್ ಪ್ರಾಬ್ಲಮ್ ಶುಡ್ ಬಿ ಥಾಟ್ ಆಫ್, ಶುಡ್ ಬಿ ಸ್ಟಡಿಡ್, ಶುಡ್ ಬಿ ಕನ್ಸಿಡರ್ಡ್. ಅದ್ರ ಮ್ಯಾಗ ಒಂದು ದೊಡ್ಡ ಪ್ರಮಾಣದ ಡಿಸ್ಕಷನ್ ಆಗ್ಬೇಕಾಗಿದೆ, ಕೌನ್ಸಿಲ್ ಕೂಡಬೇಕಾಗಿದೆ, ಪಂಡಿತರ ಸಭೆ. ಈ ರೀತಿ ಆದ್ರೆ ನಮ್ಮ ದೇಶಕ್ಕೆ ದೊಡ್ಡ ಲಾಸ್ ಅದ. ಇದನ್ನ ಸರಿಯಾಗಿ ಮಾಡಿದ್ರೆ ನಮ್ಮ ದೇಶದ ಸಾಕಷ್ಟು ಎಕನಾಮಿಕಲಿ ಇಂಪ್ರೂವ್ಮೆಂಟ್ ಆಗ್ತೈತಿ. ದೇಶದ ಬಗ್ಗೆ ಥಿಂಕ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಐತಿ ಅಂತ ಹೇಳ್ತಾರೆ. ಇಸ್ ಅ ಗ್ರೇಟ್ ನ್ಯಾಷನಲ್ ಪ್ರಾಬ್ಲಮ್ ವಿಚ್ ಮಸ್ಟ್ ಬಿ ಕನ್ಸಿಡರ್ಡ್. ಆ ಪ್ರಾಬ್ಲಮ್ ನಾವು ಕನ್ಸಿಡರ್ ಮಾಡಬೇಕಾಗಿದೆ ಸರ್ ಸಿ ವಿ ರಾಮನ್ ಅವರ. ಅಂಡ್ ಡೆಲ್ಟ್, ನಾವು ಅದನ್ನ ಡೀಲಿಂಗ್ ಮಾಡಬೇಕಾಗಿದೆ ವಿತ್ ಆನ್ ನ್ಯಾಷನಲ್ ಲೈನ್ಸ್ ಮಾಡ್ಬೇಕ್ರಿ. ಮತ್ತೆ ಸುಮ್ಮನೆ ಹಾಗ ನಮ್ಮ ಮನೆ ಕೂತ್ಕೊಂಡು ನಾನೊಂದು ಒಂದು ಬಂಡಿ, ಒಂದು ಚಕಡಿ, ಒಂದು ಟ್ರ್ಯಾಕ್ಟರ್ ಕಲ್ಲು ಹಾಕಿ ಬರ್ತೀನಿ ಅಣೆಕಟ್ಟಿಗೆ, ಆಗಲಾರ್ದಂತ ಮಾತು. ಗುಡಿ ಕಟ್ಟಿ ಕೂತ್ಕೊಂಡು, ಗಿಡದ ಬಿಟ್ಟು ಕೂತ್ಕೊಂಡು ಏನಾರ ಒಬ್ಬೊಬ್ಬರ ಒಂದೊಂದು ಫ್ಯಾಮಿಲಿ ಅವ್ರು ಮಾಡ್ಕೊಂತ ಕುಂತ್ರೆ ಆಗಲಾರ್ದಂತ ಮಾತದು. ನ್ಯಾಷನಲ್ ಲೈನ್ ಮೇಲೆ ಆಗ್ಬೇಕು, ನ್ಯಾಷನಲ್ ಲೆವೆಲ್ ಡಿಸ್ಕಷನ್ ಆಗ್ಬೇಕದು. ರಾಷ್ಟ್ರ ಮುಂದೆ ಬರಬೇಕು. ಸೆಂಟ್ರಲ್ ಗವರ್ಮೆಂಟ್ದವರು, ರಾಷ್ಟ್ರದ ಸರ್ಕಾರದವರು ಅಂತ ಸಮಸ್ಯೆನ ಪರಿಹಾರ ಮಾಡ್ಬೇಕಂದ್ರೆ ಸಾವಿರಾರು ಕೋಟಿ ರೂಪಾಯಿ ಬೇಕಾಗ್ತದೆ. ಒಬ್ಬರಿಗೆ ಯಾರಿಗೆ ಹಾಕಾಗ್ತೈತಿ, ಸರ್ಕಾರ ಮಾತ್ರ ಅದನ್ನ ನಿಭಾಯಿಸಕ್ ಆಗ್ತೈತಲ್ಲ, ಸರ್ಕಾರ ಮುಂದೆ ಬರ್ಬೇಕಂತಾರ. ಇಟ್ ಬಿ ಡೆಲ್ಟ್ ವಿತ್ ಆನ್ ನ್ಯಾಷನಲ್ ಲೈನ್ಸ್, ನ್ಯಾಷನಲ್ ಪ್ರಮಾಣದೊಳಗೆ, ದೊಡ್ಡ ಪ್ರಮಾಣದೊಳಗರೆ ಥಿಂಕ್ ಆಗ್ಬೇಕಾಗಿದೆ ಅದು ಅದಾ. ಹಾಗಾಗಿ ದೇಶದ ಸರ್ಕಾರ ಇಂಥದ್ದು ಒಂದು ಒಳ್ಳೆ ಕೆಲಸನ ಮಾಡಿದ್ರೆ ಬಹಳ, ಇದೆಲ್ಲ ಸಾಮಾನ್ಯ ಮನುಷ್ಯರಲ್ಲ ಸರ್ ಸಿ ವಿ ರಾಮನ್ ಅವರು ಹೇಳಿದವರು. ಮತ್ತೆ ಅಂತವರೆಲ್ಲ ಥಿಂಕರ್ಸ್ ಅವ್ರ ವಿಚಾರಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತಾವ. ಮಾಡಬೇಕು ಆಗ್ತತಿ. ವಾಸ್ಟ್ ಏರಿಯಾಸ್ ಆಫ್ ಲ್ಯಾಂಡ್ ಮತ್ತು ಒಂದು ಹೇಳ್ತಾರೆ, ದೊಡ್ಡ ಪ್ರಮಾಣದ ವಿಚ್ ಅಟ್ ಪ್ರೆಸೆಂಟ್ ಆರ್ ಮಿಯರ್ ಸ್ಕ್ರಬ್ ಜಂಗಲ್. ಎಲ್ಲ ನೀರು ಸಿಕ್ಕಾಪಟ್ಟೆ ಹರಿದು ಸತತಾಗಿ ನೀರು ಹರಿದುವಂತದ್ದು ಒಂದಿಷ್ಟು ಪ್ರದೇಶ ಈ ಸ್ಕ್ರಬ್ ಜಂಗಲ್ ಹಾಕೊಂಡು ಕುಂತ್ಬಿಟ್ಟವ್ರಿ. ಸ್ಕ್ರಬ್ ಅಂದ್ರ ಈ ಬಹಳ ಟಾಲ್ ಬೆಳೆದಿಲ್ಲ ಅವ್ರಿ, ಭೂಮಿಯಿಂದ ಬಹಳ ಹೈಟ್ ಬರೋದಿಲ್ಲ, ಒಂದು ಸ್ವಲ್ಪ 1 ಫೂಟ್ 2 ಫೂಟ್ 4 ಫೂಟ್ ಅಷ್ಟು ಮ್ಯಾಕ್ಸಿಮಮ್ ಅಂತ ಅನಿಸ್ತದ. ಅಂತದ್ದು ಒಂಥರ ಜವುಗು ಭೂಮಿ ಆಗಿ ನಿಂತು ಬಿಡ್ತದ. ಅದು ವೇಸ್ಟ್ ರೀ. ಅದು ಅಲ್ಲಿ ಅದು ಏನಂತಿರ್ತಾರಲ್ಲ ಜವುಗು ಭೂಮಿ, ಮಾರ್ಸಿ ಲ್ಯಾಂಡ್. ಅಲ್ಲೇನು ಅಗ್ರಿಕಲ್ಚರ್ಗೆ ಯೂಸ್ ಇಲ್ಲ. ಅದು ಯಾಕೆ ಹಂಗಾಗತ್ತಂತ ಕೇಳಿದ್ರೆ ಸತತ ನೀರು ಅಲ್ಲಿ ಹರಿದು ಹೋಗ್ತಾ ಇರ್ತೈತಿ. ಅದನ್ನೇನ್ ಮಾಡ್ಕೋಬೇಕು, ಹಾರ್ನೆಸಿಂಗ್ ಮಾಡ್ಕೋಬೇಕು. ಸತತ ನೀರು ಹರಿಯುವಂತ ಜಾಗ ಅದನ್ನ ಬಿಡಿಸ್ಬಿಟ್ಟು ಒಂದ್ ಕಡೆ ಸ್ಟೋರ್ ಮಾಡಿ, ಆ ಜಾಗದಲ್ಲಿ ಸ್ಕ್ರಬ್ ಏನು ಜಂಗಲ್ ಬೆಳೆದೈತಲ್ಲ ಅದನ್ನ ಡ್ರೈ ಅನ್ನಾಗಿ ಮಾಡಿಬಿಟ್ಟು ಅದನ್ನ ಚೊಲತ್ನಾಗ ಅದನ್ನ ಕಲ್ಟಿವೇಶನ್ ಮಾಡಿದ್ರೆ ಇಟ್ ವಿಲ್ ಟರ್ನ್ ಟು ಫರ್ಟೈಲ್ ಲ್ಯಾಂಡ್. ಕೇರ್ಲೆಸ್ಲಿ ರನ್ನಿಂಗ್ ವಾಟರ್ ಇಸ್ ಅಲೌಡ್ ಟು ರನ್ and to be wasted. ಹಿಂಗಾಗಿ ಲ್ಯಾಂಡ್ ವೇಸ್ಟ್ ಆಗ್ತೈತಿ, ವಾಟರ್ ವೇಸ್ಟ್ ಆಗ್ತೈತಿ. ವಾಟರ್ನ ಹಾರ್ನೆಸಿಂಗ್ ಮಾಡ್ಕೊಂಡ್ರೆ ವಾಟರ್ನ ಪರ್ಪಸ್ ಏನು ಬೆನಿಫಿಷಿಯಲ್ ಪರ್ಪಸ್ಗೆ ನಾವು ಯೂಸ್ ಮಾಡ್ಕೋಬಹುದು. ದೆನ್ ಆ ಲ್ಯಾಂಡ್ ಅಲ್ಲೇ ನಾವು ಅದನ್ನ ಸದಾ ನೀರು ಹರಿದನ್ನು ತಪ್ಪಿಸ್ಬಿಟ್ರೆ ಅದು ಕನ್ವರ್ಟ್ ಆಗ್ತದೆ ಲ್ಯಾಂಡ್ ಫರ್ಟೈಲ್ ಲ್ಯಾಂಡ್ ಆಗಿ. ದೊಡ್ಡ ಪ್ರಮಾಣದ ಲ್ಯಾಂಡ್ ಸ್ಕ್ರಬ್ ಜಂಗಲ್ ಐತಂತಾರ. ಸದಾ ಸುಮ್ಮನೆ ವೇಸ್ಟ್ ನೀರು ಹರಿದು ಹೋಗೋದು, ನೀರನ್ನು ವೇಸ್ಟ್, ಆ ಲ್ಯಾಂಡನ್ನು ವೇಸ್ಟ್. ನೀರು ಹಾರ್ನೆಸಿಂಗ್ ಮಾಡ್ಕೋರಿ, ಲ್ಯಾಂಡ್ ಅನ್ನ ಅಗ್ರಿಕಲ್ಚರ್ ಯೂಸ್ ಮಾಡ್ಕೋರಿ. ಸರ್ ದ ಸಜೆಷನ್. ವಾಸ್ಟ್ ಏರಿಯಾ ಆಫ್ ಲ್ಯಾಂಡ್ ವಿಚ್ ಅಟ್ ಪ್ರೆಸೆಂಟ್ ಆರ್ ಮಿಯರ್ ಓನ್ಲಿ ಜಂಗಲ್, ಸ್ಕ್ರಬ್ ಜಂಗಲ್. ಸಚ್ ಸ್ಕ್ರಬ್ ಜಂಗಲ್ ಕುಡ್ ಬಿ ಟರ್ನ್ಡ್ ಇನ್ ಟು ಫರ್ಟೈಲ್ ಅಂಡ್ ಪ್ರಾಸ್ಪರಸ್ ಕಂಟ್ರಿ. ಯಾವ್ಯಾವ ಇಂಥ ಸ್ಕ್ರಬ್ ಜಂಗಲ್ ಅದಲ್ಲ, ಸರಿಯಾಗಿ ಹಾರ್ನೆಸಿಂಗ್ ಮಾಡ್ಕೊಂಡ್ರೆ ನಾವು ಫರ್ಟೈಲ್ ಲ್ಯಾಂಡ್ ಅನ್ನಿಗೆ ಟರ್ನ್ ಮಾಡ್ಬೋದ್ರಿ. ಫರ್ಟೈಲ್ ಲ್ಯಾಂಡ್ ಆಯ್ತು ಅಂದ್ರೆ ಪ್ರಾಸ್ಪರಸ್ ಕಂಟ್ರಿ ಆಗ್ತದ್ರಿ. ಆದರೆ ಕರೇಜಿಯಸ್ ಆಗಿರ್ತಕ್ಕಂಥ ವೆಲ್ ಪ್ಲಾನ್ಡ್ ಆಗಿರ್ತಕ್ಕಂಥ ಆಕ್ಷನ್ ಬೇಕ್ರಿ. ಸುಮ್ಮನೆ ಒಂದು ಗುಡಿ ಕಟ್ಟೆ ಕೂತ್ಕೊಂಡು ಏನಾರು ಒಂದು ಮಾತಾಡ್ಕೊಂತ ಕುಂತೀವಿ, ಊರನ್ನ ಹಿರಿಯರೆಲ್ಲ ಹಳ್ಳ್ಯಾಗೆಲ್ಲ ಏನೂ ಆಗೋದಲ್ಲ. ಗೌರ್ಮೆಂಟ್ ಒಂದು ಕರೇಜಿಯಸ್ ಆಕ್ಟ್ ತಗೋಬೇಕು, ಎಂಟರ್ಪ್ರಿನರ್ಸ್ ತರಹ. ಏನಾಗತ್ತ ನೋಡ್ರಿ, ಮುಂದೆ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ.
ಅಂಡ್ ವೆಲ್ ಪ್ಲಾನ್ಡ್ ಆಕ್ಷನ್ ಬೇಕ್ರಿ, ಮತ್ತು ನ್ಯಾಷನಲ್ ಲೆವೆಲ್ ಡಿಸ್ಕಷನ್ ಆಗ್ಬೇಕದು. ಹಾಗಾದಾಗ ಏನಾಗ್ತತಿ, ದೊಡ್ಡ ಪ್ರಮಾಣದ ಡ್ಯಾಮ್ಗಳಾಗ್ತಾವ್ರಿ, ದೊಡ್ಡ ಪ್ರಮಾಣದ ಕೆರೆಗಳಾಗ್ತಾವ್ರಿ, ಡಿಸೆಲ್ಟಿ ಮಾಡಬೇಕು, ಕೆರೆಗಳನ್ನ ನೀರು ಹೆಚ್ಚು ಸ್ಟೋರ್ ಆಗುವಂಗ ವ್ಯವಸ್ಥೆ ಮಾಡ್ಬೇಕ್ರಿ. ಹೀಗತೆ ಮಾಡಿದ ನಂತರ ಪ್ರಿಸರ್ವೇಶನ್ ಆಫ್ ವಾಟರ್, ರೈನ್ ವಾಟರ್ ಆಗ್ತೈತಿ, ಅಂಡ್ ಸಾಯಿಲ್ ಇರೋಷನ್ ಪ್ರಿವೆನ್ಷನ್ ಆಗ್ತೈತಿ. ಹಿಂಗ ದೀಸ್ ಟೂ ಪ್ರಾಬ್ಲಮ್ಸ್ ಆರ್ ಕ್ಲೋಸ್ಲಿ ಕನೆಕ್ಟೆಡ್, and suppose we take appropriate techniques to solve one problem, automatically the other problem will also be solved ಅಂತೇಳಿ ಸರ್ ಹೇಳೋ ಅಭಿಪ್ರಾಯ. ಫ್ರೆಂಡ್ಸ್, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಚೂರ ಲೆಸನ್, ನನಗೆಲ್ಲ ಇದೆಲ್ಲ ಗೊತ್ತಿರುವಂತ ಮ್ಯಾಟರ್, ಬಟ್ ಎಕ್ಸ್ಪ್ಲನೇಷನ್ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಏನೋ ನೋಡ್ಬೇಕ್ರಿ. ಬಟ್ ನನ್ನ ತಲೆಯೊಳಗೆ ಇದೆಲ್ಲ ಚೊಕ್ ಸರ್ ಏನ್ ಹೇಳ್ತಾರೆ ಇದೆಲ್ಲ ನನಗೆಲ್ಲ ಗೊತ್ತು. ಅಗ್ರಿಕಲ್ಚರ್ ಬಗ್ಗೆ ಒಂಚೂರೆಲ್ಲ ಗೊತ್ತು, ಇದು ಗೊತ್ತಿರ ನನಗೆ. ಇದು ನನಗೇನು ಅನ್ನೋನ್ ಮ್ಯಾಟರ್ ಏನೂ ಇಲ್ಲ, ಇಮ್ಯಾಜಿನ್ ಮಾಡುವಂಥದ್ದು ಏನೂ ಇಲ್ಲ. ಒಂದೇ ಅದು ಒಂದು ಬಂತಲ್ಲ, ಅದು ಏನು ಫ್ರೀ ವಾಟರ್ ಕಂಬೈನ್ಡ್ ವಾಟರ್ ಅಂತ ತಿಳ್ಕೊಂಡು ನಾನ್ ಸೈನ್ಸ್ ಟೀಚರ್ ನಾನು, ಹಿಂಗಾಗಿ ಒಂಚೂರು ಅದ ಹೆಲ್ಪ್ ತಗೊಂಡು, ಡಿಕ್ಷನರಿ ಹೆಲ್ಪ್, ಗೂಗಲ್ ಹೆಲ್ಪ್ ತಗೊಂಡು ಮಾಡಿದಂಥದ್ದು. ಇದು ಎಲ್ಲ ಈ ಕಾಂಟ್ರೋ ಕಲ್ಟಿವೇಶನ್, ಬಾಂಡ್ಸ್, ಟ್ಯಾಂಕ್ಸ್, ಡ್ಯಾಮ್ಸ್ ಎಲ್ಲ ಇವೆಲ್ಲ ಕಾಮನ್ ರೀ, ನಾವೆಲ್ಲ ಮಾಡಿದ್ದುಂಟು ಇದೆಲ್ಲ. ಓಕೆ, ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣಂತ. ಎಸ್, ಬಾಯ್ ಫ್ರೆಂಡ್ಸ್, ಸಿ ಯು.